ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಡಾಕ್ಟರ್ ಚಂದ್ರಶೇಖರ ಕಂಬಾರರ ಬೆಪ್ಪುತಕ್ಕಡಿ ಬೋಳೆಶಂಕರ ನಾಟಕವನ್ನು ಕಳೆದ ಒಂದೆರಡು ತರಗತಿಗಳಲ್ಲಿ ಈಗಾಗಲೇ ನೋಡಿದ್ದೇವೆ. ಒಂದಷ್ಟು ವಿಷಯಗಳನ್ನು ನೋಡಿಯಾಗಿದೆ, ಒಂದಷ್ಟು ದೃಶ್ಯಗಳನ್ನು ಕೂಡ ನೋಡಿದ್ದೇವೆ. ಅದರಲ್ಲಿ ನೋಡಿದಂತೆ ಪಿಶಾಚಿಗಳು, ಸೈತಾನ ಲೋಕದಿಂದ ಬಂದಂಥ ಪಿಶಾಚಿಗಳು ಭೂಲೋಕಕ್ಕೆ ಬಂದು ಅಣ್ಣ ತಮ್ಮಂದಿರ ನಡುವೆ ವಿರಸವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತವೆ. ಆ ಪ್ರಯತ್ನದಲ್ಲಿ ಇಬ್ಬರು ಅಣ್ಣಂದಿರು ಸೋತು ಹೋಗ್ತಾರೆ. ಆದರೆ ಬೆಪ್ಪುತಕ್ಕಡಿ ಬೋಳೆಶಂಕರ ಮಾತ್ರ ಸೋಲನ್ನು ಅವನನ್ನು ಸೋಲಿಸಲಿಕ್ಕೆ ಪಿಶಾಚಿ ಒಂದು ಬೋಳೆಶಂಕರನನ್ನು ಸೋಲಿಸಬೇಕಾಗಿತ್ತು. ಆ ಕೆಲಸವನ್ನು ಮಾಡೋದ್ರಲ್ಲಿ ಪಿಶಾಚಿಯೇ ಸೋತು ಹೋಗ್ತದೆ ಹೊರತು ಬೋಳೆಶಂಕರ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಅಥವಾ ಆತನಿಗೆ ಸೋಲು ಬರುವುದಿಲ್ಲ. ಹೀಗಾಗಿ ಪಿಶಾಚಿ ಎರಡು ಬೋಳೆಶಂಕರನ ಕೈಗೆ ಸಿಕ್ಕಾಕಿಕೊಂಡಾಗ, ನನ್ನನ್ನು ಬಿಟ್ಟುಬಿಟ್ರೆ ನಾನು ಧಾನ್ಯದಿಂದ ಚಿನ್ನವನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತದೆ. ಧಾನ್ಯದಿಂದ ಚಿನ್ನವನ್ನು ಮಾಡಿಕೊಡ್ತದೆ. ಆದರೆ ಅದನ್ನು ಬೋಳೆಶಂಕರ ಮತ್ತೆ ಪುನಃ ಧಾನ್ಯವನ್ನಾಗಿ ಮಾಡೋದಕ್ಕೆ ಹೇಳ್ತಾನೆ. ಕೊನೆಗೆ ಪಿಶಾಚಿಯನ್ನೇ ಕೊಂದು ಬಿಡ್ತಾನೆ. ಶಿವ ಅಂತ ಹೇಳುವುದರ ಮೂಲಕ ಪಿಶಾಚಿಯನ್ನು ಕೊಂದು ಬಿಡ್ತಾನೆ. ಮುಂದಿನ ದೃಶ್ಯದಲ್ಲಿ ಪಿಶಾಚಿ 3 ಹುಲ್ಲಿನ ಸೆಳಿನಿಂದ, ಅದು ಕೂಡ ಬೋಳೆಶಂಕರನ ಕೈಗೆ ಸಿಕ್ಕಾಕೊಳ್ತದೆ ಯಾವುದೋ ಒಂದು ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟುಬಿಟ್ರೆ ನಾನು ನಿನಗೆ ಹುಲ್ಲಿನ ಸೆಳಿನಿಂದ ಸಿಪಾಯಿಗಳನ್ನು ಮಾಡಿಕೊಡ್ತೇನೆ ಅಂತ ಆಶ್ವಾಸನೆ ಕೊಡ್ತದೆ ಪಿಶಾಚಿ 3. ಅದರಂತೆ ಆಯಿತು ಅಂತೇಳಿ ಒಪ್ಪಿಕೊಂಡಂತಹ ಬೋಳೆಶಂಕರ ಹುಲ್ಲಿನ ಸೆಳಿನ ಸಿಪಾಯಿಗಳನ್ನು ಪಡ್ಕೊಳ್ತಾನೆ. ಆದರೆ ಅದರಿಂದ ಲಾಭವನ್ನು ಪಡ್ಕೊಳ್ಳದೆ ವಾಪಸ್ ಸಿಪಾಯಿಗಳನ್ನು ಹುಲ್ಲಿನ ಸೆಳನ್ನಾಗಿ ಮಾಡುವಂತೆ ಕೇಳಿಕೊಳ್ತಾನೆ. പക്ഷേ ಈ ಎಲ್ಲ ಸಂಗತಿಗಳು ಬೋಳೆಶಂಕರನ ವ್ಯಕ್ತಿತ್ವವನ್ನು ಸೂಚಿಸ್ತವೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಇದಿಷ್ಟು ವಿಚಾರಗಳನ್ನು ಕಳೆದ ತರಗತಿಯಲ್ಲಿ ನಾವು ನೋಡಿದೆವು. ಅಂತೂ ಈಗ ಪಿಶಾಚಿ 2, 3 ಪಿಶಾಚಿ 1 ಎಲ್ಲ ಸತ್ತಾಯಿತು. ಮುಂದಿನ ದೃಶ್ಯಗಳಲ್ಲಿ ಏನಾಗುತ್ತದೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗುವ. ಬಿಸಿಲು ಬೆಳಗುವ ಹಸಿರ ಸಿರಿನಾಡ ಸೀಮೆ. ಇಲ್ಲಿ ಈ ದೃಶ್ಯದಲ್ಲಿ ಭಾಗವತ ಮತ್ತು ಕೋಡಂಗಿ ಬರ್ತಾರೆ. ಮೊದಲಿಗೆ ಕೋಡಂಗಿ ಮಾತನಾಡ್ತಾನೆ. ಭಾಗವತರು ಇದ್ದಾರೆ ಒಂದು ಕಡೆ, ಅವರಲ್ಲಿ ಕೋಡಂಗಿ ಮಾತಾಡ್ತಾನೆ. ನೋಡಿ, ಇವತ್ತು ನೀವು ನನ್ನ ಜೊತೆ ಅರಮನೆಗೆ ಬರಬೇಕಿತ್ತು ಭಾಗವತರೇ. ರಾಜಕುಮಾರಿ ಹೊಟ್ಟೆ ನೋವು ವಾಸಿ ಮಾಡಿದೆ. 3 ಪಿಶಾಚಿಗಳನ್ನು ಬಾಯಾರೆ ಕೊಂದು ಬಂದೆ. ನಾಡಿಗೆ ವಸಂತ ಮಾಸವನ್ನು ಕೈಯಾರೆ ಕರೆದುಕೊಂಡು ಬಂದೆ. ನಿನ್ನ ಜೊತೆ ಬೆಪ್ಪುತಕ್ಕಡಿ ಬೋಳೆಶಂಕರ ಇರಲಿಲ್ವೋ? ಆ ಬೆಪ್ಪುತಕ್ಕಡಿನೇ. ನಿಮಗೂ ಬುದ್ಧಿ ಬ್ಯಾಡುವ ಭಾಗವತರೇ. ಆ ಬೆಪ್ಪುತಕ್ಕಡಿಗೊಂದು ತಲೆನ, ಬೆರಳಿನ ಗಂಟು ಹಿಡಿದು 5 ಎಣಿಸೋದಕ್ಕೆ ಬರೋದಿಲ್ಲ. ಆ ದಡ್ಡ ಇದನ್ನೆಲ್ಲ ಮಾಡಬಲ್ಲನ? ಮನುಷ್ಯ ಮತ್ತು ಪಿಶಾಚಿಗಳ ಮಧ್ಯೆ ವ್ಯತ್ಯಾಸ ತಿಳಿಯೋದಿಲ್ಲ ಅವನಿಗೆ. ಮೋಸ ಹೋಗಲಿಕ್ಕೆ ಹುಟ್ಟಿರೋ ಆ ಬೆಪ್ಪುತಕ್ಕಡಿ ಬೋಳೆಶಂಕರ. ಅಷ್ಟೊತ್ತಿಗಾಗುವಾಗ ಇಷ್ಟು ಕೋಡಂಗಿ ಮಾತನಾಡ್ತಿರ್ಬೇಕಾದ್ರೆ ಅಲ್ಲಿ ಬೋಳೆಶಂಕರ ಬರ್ತಾನೆ. ಬೋಳೆಶಂಕರ ಬರುವನು. ಅವನನ್ನು ನೋಡಿ ತಕ್ಷಣ ಮಾತು ಬದಲಿಸಿ ಅಂತ ಏನೇನೋ ಹೇಳ್ತಿದ್ದಾರೆ. ಆವಾಗ ನಾ ಹೇಳಿದೆ, ತಮ್ಮಂದಿರ ನಮ್ಮ ಬೋಳೆಶಂಕರ ಅಂದರೆ ಏನಂದುಕೊಂಡಿರಿ ಅಂತ. ಬೋಳೆಶಂಕರ ಹೇಳ್ತಾನಾಗ, ನನ್ನ ಪರ ವಕೀಲಿ ಮಾಡಿದ್ದಕ್ಕಾಗಿ ನೋಡಯ್ಯ, ನಿನಗೆ ಬೆಳ್ಳಿ ಚಮಚಾಗಿರಿ ಕೊಟ್ಟಿದ್ದೇನೆ, ಬದುಕಿಕೋ, ಹೋಗು. ಅಷ್ಟರಲ್ಲಿ ಮಂತ್ರಿ ಬರ್ತಾನೆ. ಮಂತ್ರಿ ಹೇಳ್ತಾನೆ, ನೋಡಿ ಅಯ್ಯ ಯಾರಲ್ಲಿ? ಮಂತ್ರಿ ಮಹಾಶಯರಿಗೆ ನಮಸ್ಕಾರ, ಬಹುಮಾನ ಕೊಡೋದಕ್ಕೆ ಬಂದಿರಿ ತಾನೆ? ಬೆಪ್ಪುತಕ್ಕಡಿ ಬೋಳೆಶಂಕರ ಯಾರು? ನಾನೇ. ರಾಜಕುಮಾರಿಗೆ ಮದ್ದು ಕೊಟ್ಟವನು ನೀನೆಯಾ? ಕೋಡಂಗಿ ತನ್ನಲ್ಲೇನೋ ಸಮಸ್ಯೆ ಇದ್ದಾಗೆ ಮಾತಾಡ್ತಾನೆ. ಏನೋ ಅಪಾಯವಾಗಿದೆ. ಈಗ ಬೋಳೆಶಂಕರನನ್ನು ಅವನ ದಡ್ಡತನ ಕಾಪಾಡಬೇಕಷ್ಟೆ. ನಾನಲ್ಲ ಸ್ವಾಮಿ, ನನ್ನ ಮಿತ್ರ ಅಗೋ ಅಲ್ಲಿದ್ದಾನೆ ನೋಡಿ. ಅಯ್ಯ ನನ್ನ ಗಳಸ್ಯ ಕಂಠಸ್ಯ. ಅಷ್ಟು ವೈರಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮಹಾಮಂತ್ರಿಗಳು ನಿನ್ನ ದಡ್ಡತನಕ್ಕೆ ಬಹುಮಾನ ಕೊಡಬಂದಿದ್ದಾರೆ. ತಗೊಂಡು ನೀನು ಹುಟ್ಟಿದ್ದನ್ನು ಸಾರ್ಥಕ ಮಾಡಿಕೋ ಎಂಬುದಾಗಿ ಬೋಳೆಶಂಕರನಿಗೆ ಕೋಡಂಗಿ ಹೇಳ್ತಾನೆ. ಬೋಳೆಶಂಕರ ಬರ್ತಾನೆ, ಹೇಳ್ತಾನೆ, ನಮಸ್ಕಾರ ಸ್ವಾಮಿ. ನಿಮ್ಮ ಸುದೈವಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಯಾಕೆ ಸ್ವಾಮಿ ಇಂಥ ದೊಡ್ಡ ಮಾತು? ನೀವು ಕೊಟ್ಟ ಮದ್ದಿನಿಂದ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿಯಾದ್ದು ಮಾತ್ರವಲ್ಲ, ನಿಮಗೆ ಅವಳನ್ನು ಕೊಟ್ಟು ಮದುವೆ ಮಾಡಿ ರಾಜನನ್ನಾಗಿ ಮಾಡಬೇಕಂತ ರಾಜರು ತಮ್ಮ ತೀರ್ಮಾನವನ್ನು ಸಾರಿಬಿಟ್ಟಿದ್ದಾರೆ. ಬೇಗನೆ ಬಂದು ಸದರಿ ಪದವಿಗಳನ್ನು ನೀವು ಒಪ್ಪಿಕೋಬೇಕು. ಇದು ಏಕಪಕ್ಷೀಯವಾದ ತೀರ್ಮಾನ. ಇದಕ್ಕೆ ನನ್ನ ಅನುಮತಿಯು ಬೇಕಲ್ಲವೇ? ಇಷ್ಟು ಸುಂದರವಾದ ಕಾಣಿಕೆಗಳನ್ನು ಯಾರು ಬೇಡ ಅಂತಾರೆ ಸ್ವಾಮಿ? ನಾನಂತೀನಲ್ಲ. ಮಹಾರಾಜರಲ್ಲಿ ಹೀಗೆಂದು ಅರಿಕೆ ಮಾಡಿಕೊಳ್ಳಲ. ದಯವಿಟ್ಟು ನದಿಯನ್ನು ಬಂಧಿಸಲಿಕ್ಕಾಗೋದಿಲ್ಲ.
ಬಂಧಿಸಿದರೆ ನೀರಿಗೆ ಅದರದೇ ಆದ ನಿಯಮಗಳಿವೆ ಅಂತ ಹೇಳಿ. ಆ ನಿಯಮಗಳು ಯಾವುವು ಅಂತ ತಿಳಿಯಬಹುದು? ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ, ತೆರಿಗೆಗಳು ಇರೋದಿಲ್ಲ, ನಾಣ್ಯಗಳು ಇರೋದಿಲ್ಲ. ರಾಜರಾಣಿಯರಿಂದ ಹಿಡಿದು ಎಲ್ಲರೂ ದುಡಿತಾರೆ, ಎಲ್ಲರೂ ಉಣ್ಣುತ್ತಾರೆ. ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ. ಈ ಮಾತುಗಳಲ್ಲೇನು ಬಂದಿದ್ದಾವೆ ಮಕ್ಕಳೇ, ತುಂಬ ಮುಖ್ಯವಾದಂತಹ ಮಾತು. ಇಡೀ ಬೋಳೆಶಂಕರನ ವ್ಯಕ್ತಿತ್ವ ಏನು ಅನ್ನುವಂಥದ್ದನ್ನು ಈ ಮಾತುಗಳಲ್ಲಿ ಅರ್ಥೈಸಿಕೊಡ್ತದೆ. ನೋಡಿ, ಅವ ಹೇಳ್ತಾನೆ, ಅವನಿಗೆ ಸುಲಭವಾಗಿ, ಸರಾಗವಾಗಿ, ಸುಲಲಿತವಾಗಿ ರಾಜನ ಪದವಿ ಸಿಕ್ಕಿದೆ, ಆದರೆ ಅಷ್ಟು ಸುಲಭವಾಗಿ ಅದನ್ನು ಒಪ್ಪಿಕೊಳ್ತಾ ಇಲ್ಲ. ರಾಜಕುಮಾರಿಯನ್ನು ವಿವಾಹ ಆಗೋ ಯೋಗ ಯಾರು ಬೇಡ ಅಂತಾರೆ, ಆದರೆ ಬೋಳೆಶಂಕರ ಹೇಳ್ತಾನೆ, ನಾನಂತೀನಲ್ಲ, ನನಗೆ ಬೇಡ ಅವಳು. ಯಾಕೆ ಹೇಳಿದ್ರೆ ನನ್ನಲ್ಲಿ ಯಾರು ಒಪ್ಪಿಗೆಯನ್ನೇ ಕೇಳಲಿಲ್ಲ. ವಿವಾಹ ಅಂತ ಆಗುವಾಗ ಹುಡುಗ ಹುಡುಗಿ ಒಪ್ಪಿಗೆ ತುಂಬ ಅನಿವಾರ್ಯ. ಅದರಲ್ಲಿ ಬೋಳೆಶಂಕರನಲ್ಲಿ ಯಾರು ಕೇಳಲೇ ಇಲ್ಲ, ನೀನು ರಾಜಕುಮಾರಿಯನ್ನು ವಿವಾಹ ಆಗುತ್ತೀಯಾ ಅಂತ ಯಾರೂ ಪ್ರಶ್ನಿಸಲಿಲ್ಲ. ಅವನಲ್ಲಿ ಕೇಳದೆಯೇ ರಾಜಕುಮಾರಿ ಜೊತೆಗೆ ನಿನ್ನ ವಿವಾಹ ನಡೀತದೆ ಅಂತೇಳಿ ಹೇಳಿದರೆ, ಇನ್ನುಳಿದವರಾದರೆ ಯಾರಾದರೂ ಸಂತೋಷ ಪಟ್ಟುಕೊಳ್ತಾ ಇದ್ರೇನೋ, ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಅಂದುಕೊಳ್ತಿದ್ರೇನೋ. ಆದರೆ ಬೋಳೆಶಂಕರ ಹೇಳ್ತಾನೆ, ನಾನು ಬೇಡ ಅಂತ ಹೇಳ್ತಾ ಇದ್ದೇನಲ್ಲ, ನನಗೆ ಇಷ್ಟವಿಲ್ಲ. ಯಾಕಂತಂದರೆ ನನ್ನ ಒಪ್ಪಿಗೆ ನೀವು ತಗೊಳ್ಳಿಲ್ಲ ಅನ್ನುವಂತಹ ಅರ್ಥ ಅಷ್ಟೇ. ಮತ್ತು ಕೊನೆಗೆ ಹೇಳ್ತಾನೆ, ನಾನು ಒಂದು ವೇಳೆ ರಾಜ ಆದರೆ ಒಂದಷ್ಟು ನಿಯಮಗಳಿದ್ದಾವೆ. ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ. ನೋಡಿ ಅವನ ಆಲೋಚನೆಗಳು ಹೇಗೆ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂತ. ತೆರಿಗೆಗಳು ಇರೋದಿಲ್ಲ, ಸಾಧ್ಯವಿಲ್ಲ. ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಟ್ಯಾಕ್ಸ್ ಇಲ್ಲ, ತೆರಿಗೆ ಇಲ್ಲ ಅಂತಂದರೆ ಆ ದೇಶವನ್ನು, ಆ ರಾಜ್ಯವನ್ನು ಮುನ್ನಡೆಸುವುದಕ್ಕೆ ಅಷ್ಟು ಸುಲಭ ಇಲ್ಲ. ನಾಣ್ಯಗಳು ಇರೋದಿಲ್ಲ. ರಾಜರಾಣಿಯರಿಂದ ಹಿಡಿದು ಎಲ್ಲರೂ ದುಡಿತಾರೆ, ಎಲ್ಲರೂ ಉಣ್ಣುತ್ತಾರೆ. ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ. ಇದು ಬೋಳೆಶಂಕರನ್ ನಂಬಿದ ಆದರ್ಶ. ಇದನ್ನು ಆತ ಪಾಲಿಸ್ತಾ ಬರ್ತಾನೆ. ದುಡಿಬೇಕು, ಉಣ್ಣಬೇಕು ಅನ್ನುವುದು ಅವನ ಪಾಲಿಸಿ ಆದ್ದರಿಂದಾಗಿ, ಅವನು ಹಾಕಿಕೊಂಡ ನಿಯಮ ಆದ್ದರಿಂದಾಗಿ ಅದಕ್ಕೆ ಆತ ಬದ್ಧನಾಗಿದ್ದಾನೆ. ಒಂದು ವೇಳೆ ನಾನು ರಾಜ ಆಗುತ್ತೇನೆ, ನನ್ನನ್ನು ಒತ್ತಾಯಪೂರ್ವಕವಾಗಿ ರಾಜ ಅಂತ ಮಾಡ್ತೀರಿ ಅಂತಾದರೆ ಈ ಎಲ್ಲ ನಿಯಮಗಳು ಇರ್ತಾವೆ. ನನ್ನ ರಾಜ್ಯದಲ್ಲಿ ಸೈನ್ಯ ಇರುವುದಿಲ್ಲ, ಅಂದರೆ ಯುದ್ಧ ಅದೆಲ್ಲ ಇಲ್ಲ, ಬದುಕು ಮಾತ್ರ ಮುಖ್ಯ. ಅದು ಬಿಟ್ಟು ಆ ಬದುಕುವುದಕ್ಕಾಗಿ ಕಲಹ, ಜಗಳ ಮಾಡಿಕೊಳ್ಳುವುದು ತನಗಿಷ್ಟ ಇಲ್ಲ ಅನ್ನುವಂಥದ್ದು ಬೋಳೆಶಂಕರನ ಅಭಿಮತವಾದ್ದರಿಂದಾಗಿ ವಿಶೇಷವಾದಂಥ ನಿಯಮಗಳನ್ನು ಅವ ಅಲ್ಲಿ ಹೇಳ್ತಾ ಹೋಗ್ತಾನೆ. ಆಗ ಕೋಡಂಗಿ ಪ್ರವೇಶಿಸ್ತಾನೆ. ನೋಡಿ ಹೇಳ್ತಾನವ, ಅಂದರೆ ನಾವು ಉಪವಾಸ ಸಾಯಬೇಕಂತಲ್ಲ? ಅದೇನಿದ್ದರೂ ದುಡಿದವರು, ಮುದುಕರು, ಮಕ್ಕಳು ದುರ್ಬಲರು ಉಂಡಾದ ಮೇಲೆ ನಿಮ್ಮ ಸರದಿ. ನನಗೀಗ ನನ್ನ ಪೂರ್ವಜರೆಲ್ಲರ ಸಿಟ್ಟು ಬರ್ತಾ ಇದೆ. ನೀನು ಹೊಸ ರಾಜನ ಹಾಗಲ್ಲ, ಕಟುಕನ ಹಾಗೆ ಕಾಣಿಸ್ತೀಯಪ್ಪ ಅಂತ ಹೇಳಿಕೊಂಡು ಬೋಳೆಶಂಕರನಿಗೆ ಕೋಡಂಗಿ ಹೇಳ್ತಾ ಇದ್ದಾನೆ. ಮಂತ್ರಿ ಹೇಳ್ತಾನೆ, ಅನ್ಯರ ದಾಳಿಗಳಿಂದ ಪ್ರಜೆಗಳಿಗೆ ರಕ್ಷಣೆ ಬೇಡವೇ? ಬಂದವರು ಏನು ಕೊಳ್ಳೆ ಹೊಡೆಯುತ್ತಾರೆ? ಏನಾದರೂ ಸಂಗ್ರಹಿಸಿದ್ದರಲ್ವೇ? ವಿನಿಮಯ ಕೆಲಸದಿಂದಾದರೆ ನಾಣ್ಯದ ಅಗತ್ಯವಿಲ್ಲ, ನಾಣ್ಯ ಇಲ್ಲ ಎಂದಾದರೆ ಸಂಗ್ರಹ ಬೇಕಿಲ್ಲ. ಕಾನೂನು, ಅದರ ರಕ್ಷಣೆ. ಆಗ ಬೋಳೆಶಂಕರ ಹೇಳ್ತಾನೆ, ನೋಡಿ ಮಂತ್ರಿಗೆ, ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳ್ತಾರೆ, ಸಾಲದೆ? ಇವತ್ತು ಭೂಮಿ ಆಕಾಶ ಎರಡೂ ಸರಿ ಇಲ್ಲ, ವಾಯುಮಂಡಲ ಹೇಗೋ ಬೀಸುತ್ತಿದೆ. ಜೀವನ ಪದ್ಧತಿ ಇಷ್ಟು ಸರಳವಾಗಿ ಇರೋದು ಸಾಧ್ಯವೇ? ಈ ತನಕ ಅನೇಕ ಪದ್ಧತಿಗಳನ್ನು ನೋಡಿದೆವಲ್ಲ, ಅವೆಲ್ಲ ವಿಭಿನ್ನ ಶೈಲಿಯಲ್ಲಿ ಎಂಜಲು ತಿನ್ನೋದನ್ನು ಕಲಿಸಿದವು ಅಷ್ಟೇ. ಇದಕ್ಕಿಂತ ಸರಳ ಮತ್ತು ಉಪಯುಕ್ತ ಪದ್ಧತಿಗಳಿದ್ದವು, ಅದೇನಿದ್ದರೂ ಈ ವಿಧಾನದ ಮೂಲಕ ತಿಳಿಯಬೇಕಷ್ಟೇ. ಆಗ ಮಂತ್ರಿ ಹೇಳ್ತಾನೆ ಬೋಳೆಶಂಕರನ ಈ ಮಾತಿಗೆ, ಯಾವುದನ್ನು ಮಹಾರಾಜರಲ್ಲಿ ಅರಿಕೆ ಮಾಡುತ್ತೇನಪ್ಪ, ಆಮೇಲೆ ಏನಿದ್ರು ನಮ್ಮ ನಿರ್ಧಾರ ಅನ್ನೋದನ್ನು ಮಂತ್ರಿ ಬೋಳೆಶಂಕರನಿಗೆ ತಿಳಿಸ್ತಾನೆ. ಈಗ ಕೋಡಂಗಿ ಮಂತ್ರಿಯಲ್ಲಿ ಹೇಳ್ತಾನೆ, ನೋಡಿ ಸ್ವಾಮಿ, ನಿಜ ಹೇಳಬೇಕೆಂದರೆ ಬೋಳೆಶಂಕರ ಈ ಮಾತುಗಳನ್ನು ಹೇಳಿರೋದು ಕೇವಲ ದೇಶಪ್ರೇಮದಿಂದ. ಅವನ ಹಾಗೆ ಈ ದೇಶವನ್ನು ಪ್ರೀತಿಸುವವರು ಇನ್ನೊಬ್ಬರಿಲ್ಲ. ಈ ದೇಶದಲ್ಲಿರೋ ಹೊಲಸು ಕೂಡ ಚಂದ, ಇಷ್ಟು ಚಂದವಾದ ಹೊಲಸು ಬೇರೆಲ್ಲೂ ಇಲ್ಲ ಅಂತ ಅವನೇ ಹೇಳಿದ್ದು. ಆದ್ದರಿಂದ ರಾಜನೆದುರಿಗೆ ಹೇಳುವಾಗ ಕೇವಲ ದೇಶಪ್ರೇಮದಿಂದ ಪ್ರೇರಿತನಾಗಿ ಹೇಳಿದ್ದು, ಅನ್ಯಥಾ ಭಾವಿಸಬೇಡಿ ಅಂತ ಸ್ವಲ್ಪ ಸಾರಿಸಿ ಹೇಳಿ ಅಂತ ಕೋಡಂಗಿ ಹೇಳ್ತಾನೆ. ಅಂದರೆ ಮಂತ್ರಿ ಈಗ ಬೋಳೆಶಂಕರನ ಮಾತುಗಳನ್ನು ಹಾಗೆ ಹೋಗಿ ರಾಜನಲ್ಲಿ ಒಪ್ಪಿಸಬೇಕು. ಒಪ್ಪಿಸಿ ಆದ ಮೇಲೆ ಬೋಳೆಶಂಕರನ ಆಲೋಚನೆಗಳು ಹೀಗೆಲ್ಲ ಇದ್ದಾವೆ ಅಂತ ಮಂತ್ರಿ ಹೇಳಬೇಕು. ಅವ ಹೇಳುವಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ರಾಜನಿಗೆ ಬೋಳೆಶಂಕರನ ಮೇಲೆ ಋಣಾತ್ಮಕವಾದ, ಅಂದರೆ ನೆಗೆಟಿವ್ ಆದಂತಹ ಆಲೋಚನೆಗಳು ಬರುವ ಸಾಧ್ಯತೆಗಳಿದ್ದಾವೆ. ಹೇಳುವುದರಲ್ಲಿ ಇರುವಂಥದ್ದು, ಒಬ್ಬರ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಕೆಟ್ಟ ಅಭಿಪ್ರಾಯ, ಇವರು ಹೇಗೆ ಹೇಳುತ್ತಾರೆ ಅನ್ನುವಂಥದ್ದು. ಮಂತ್ರಿ ಬೋಳೆಶಂಕರನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಹೇಳಿದರೆ
ರಾಜನಿಗೆ ಬೋಳೆಶಂಕರನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೋಡಂಗಿ ಸ್ವಲ್ಪ ನ್ಯಾಯವಾಗಿ ಹೇಳ್ತಾನೆ, ನೋಡಿ ಬೋಳೆಶಂಕರ್ ಇಷ್ಟೆಲ್ಲ ಮಾತು ಹೇಳಿದ್ನಲ್ಲ, ಆದರೆ ಅವ ದೇಶ ಪ್ರೇಮದಿಂದ ಹೇಳಿದ್ದು, ದೇಶವನ್ನು ಉದ್ಧಾರಗೈಯುವ ಸಲುವಾಗಿ ಈ ಮಾತುಗಳನ್ನು ಹೇಳಿದ್ದು, ದ್ವೇಷದಿಂದ ಅಲ್ಲ. ನೀವು ಹೇಳುವಾಗ ಸ್ವಲ್ಪ ಬೋಳೆಶಂಕರನ ಪರವಾಗಿ ಮಾತನಾಡಿ ಹೇಳಿ ಅಂತ ಮಂತ್ರಿಗೆ ತಿಳಿಸಿಬಿಡ್ತಾನೆ. ಮಂತ್ರಿ ಕೋಡಂಗಿ ಹೇಳಿರುವಂತಹ ಮಾತುಗಳನ್ನೆಲ್ಲ ಆಲಿಸಿಕೊಂಡು ಹೇಳ್ತಾನೆ, ಆಗಲ್ಲಪ್ಪ, ಹಾಗೆ ಮಾಡ್ತೇನೆ ಅಂತ ಹೇಳಿ ಹೋಗ್ತಾನೆ. ಅಯ್ಯೋ ಕೋಡಂಗಿ, ಯಾಕೆ ಹೀಗೆ ತಬ್ಬಿಬ್ಬಾಗಿ ನಿಂತೆ? ವಸಂತೋತ್ಸವ ಬಂದಿದೆ, ನಮಗೆ ಲಭ್ಯವಾಗಿರೋ ಮಜಕೂರುಗಳನ್ನು ಮಕ್ಕಳಿಗೆ ತೋರಿಸಿ ಸಂತೋಷ ಪಡೋಣ ನಡಿಯಯ್ಯ ಅಂದರೆ. ನಿಜ ನಿಜ, ನಾವು ಹಾಡೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ರಾಜರು ಕೊಡಲಿ ಬಿಡಲಿ, ಮಗಳನ್ನು ಕೊಡುತ್ತೇನೆ ಅಂದ್ರಲ್ಲ, ಅದೇನು ಸಾಮಾನ್ಯವಾದ ಮಾತೆ? ಆ ಒಂದು ಮಾತಿಗೆ 1000 ಬಾರಿ ಲಾಗ ಹಾಕಬೇಕು. ನೀನು ಹುಲ್ಲು ತಗೊಂಬ, ನಾನು ಧಾನ್ಯ ತರುತ್ತೇನೆ. ಅಲ್ಲಿ ತನಕ ಭಾಗವತರೇ ಸಿಟಿಯ ಕತ್ತಲೆಯಿಂದ ಪಾರಾಗಲು ಯತ್ನಿಸಿದವರ ಹಾಡನ್ನು ಹೇಳಿ ಎಂಬುದಾಗಿ ಕೋಡಂಗಿ ಹೇಳ್ತಾನೆ. ಹಾಗೆಯೇ ಬೋಳೆಶಂಕರ ಮತ್ತು ಕೋಡಂಗಿ ಹೋಗ್ತಾರೆ. ಮಂತ್ರಿಯೂ ಕೂಡ ಕೋಡಂಗಿ ಹೇಳಿದಂತಹ ಮಾತುಗಳನ್ನು ಕೇಳಿಕೊಂಡು ರಾಜನಲ್ಲಿ ವಿಷಯವನ್ನು ತಿಳಿಸಲಿಕ್ಕೆ ಹೋಗ್ತಾನೆ. ಆದರೆ ಇಲ್ಲಿ ಬೋಳೆಶಂಕರನ ಮಾತಿಗೆ ಒಂದು ರೀತಿಯ ವಿಶೇಷ ಗೌರವವನ್ನು ಕೊಡುತ್ತಾ ಕೋಡಂಗಿ ಅವನ ಪರವಾಗಿ ಮಾತನಾಡ್ತಾನೆ. ಅದೇ ರೀತಿಯಾಗಿ ಈ ಕೋಡಂಗಿ ಕೆಲವೊಮ್ಮೆ ರಾಜಕುಮಾರಿಯನ್ನು ತನ್ನವಳನ್ನಾಗಿ ಮಾಡಬೇಕು ಅಥವಾ ಅವಳನ್ನು ಮದುವೆಯಾಗಬೇಕು ಅನ್ನುವಂತಹ ಭಾವನೆಯನ್ನು ಒಂದು ಸಲ ಇಟ್ಟುಕೊಂಡ್ರೆ, ಈ ಬೋಳೆಶಂಕರನ ಮೇಲೆ ಇನ್ನೊಂದು ಸಲ ಅವನಿಗೆ ಬೇರೆ ರೀತಿಯಾದಂಥ ಗೌರವ ಭಾವನೆ ಇರುವುದನ್ನು ಕೂಡ ನಾವು ಮಂತ್ರಿಯಲ್ಲಿ ವಿಷಯವನ್ನು ಹೀಗೀಗೆ ತಿಳಿಸಿ ಎಂದು ಹೇಳಿದುದರಲ್ಲಿಯೂ ಗಮನಿಸಿಕೊಳ್ಳಬಹುದು. ಹಾಗಾಗಿ ಕೋಡಂಗಿ ಒಂದು ಮಾತು ಹೇಳ್ತಾನೆ ನೋಡಿ, ಕೊನೆಗೆ ಒಂದು ಮಾತಿಗೆ 1000 ಬಾರಿ ಲಾಗ ಹಾಕಬೇಕು ಅಂತ. ಕೋಡಂಗಿಯ ವೇಷಭೂಷಣವನ್ನು ಅಥವಾ ಆತನ ನರ್ತನವನ್ನು ನೀವು ಯಕ್ಷಗಾನ ನೋಡಿದರೆ ಖಂಡಿತ ಗಮನಿಸಿದ್ದಿರಬಹುದು. ಅವನಿಗೆ ಪ್ರತಿಯೊಂದು ವಿಷಯಕ್ಕೂ ಸಂತೋಷಪಟ್ಟುಕೊಂಡು ಕುಣಿಯುತ್ತಾ ಆ ವಿಷಯವನ್ನು ಪ್ರೇಕ್ಷಕರಿಗೆ ತಿಳಿಸುವುದು ಅವನ ಉದ್ದೇಶವಾಗಿರ್ತದೆ. ಇಲ್ಲಿ ಪಿಶಾಚಿ 2, ಪಿಶಾಚಿ 3 ಹೇಳಿರುವಂತಹ ಕೆಲವು ಸೂತ್ರಗಳನ್ನು, ಹಾಡುಗಳನ್ನು ಹೇಳುತ್ತಾ ನಮ್ಮ ಜನರಿಗೆ ಇದನ್ನು ತಿಳಿಸುತ್ತಾ ಸಂತೋಷ ಪಡುವ ಅನ್ನುವಂತಹ ವಿಚಾರಕ್ಕೂ ಆತ ತನ್ನನ್ನು ತೊಡಗಿಸಿಕೊಂಡಿರುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಳಬಹುದು ಮಕ್ಕಳೇ. ಮುಂದಿನ ದೃಶ್ಯ, ಹಾಡಿನ ಒಡೆಯ ಬಾರಯ್ಯ. ಭಾಗವತರು ಹೇಳ್ತಾರೆ ನೋಡಿ, ಒಂದು ಪದ್ಯವನ್ನು ಹೇಳ್ತಾರೆ. ತಾಯಿ ಭಾರತ ಮಾತೆ ಜಯ ಜಯ ಎಂದು ಕೂಗಿದೆವು, ಗಾಂಧಿಗೂ ಜಯವಾಗಲೆಂದು. ಆತ್ಮವಿಲ್ಲದ ಸಿಟಿಯ ಮಧ್ಯದಲ್ಲಿ ಬಂದು ನಕ್ಷತ್ರ ಇರಲಿಲ್ಲ, ಆಕಾಶದಲ್ಲಿ ಎಷ್ಟೂ ಬೆಳಕಿರಲಿಲ್ಲ. ಇಡೀ ಸೀಮೆಯಲ್ಲಿ ಕತ್ತು ಸಹ ಮುಳುಗಿತ್ತು ಕರಿನೀರಿನಲ್ಲಿ. ನೆಲೆಯೇ ಕಾಣಿಸಲಿಲ್ಲ, ಗಟ್ಟಿ ನೆಲ ಕುಸಿದು ಈಜಿದೆವು, ಬೆಳಕಿರುವ ಸೀಮೆ ಸಿಗಲೆಂದು. ಆ ತನಕ ಮೈಯಲ್ಲಿ ಬಲವು ಬರಲೆಂದೇ ಕೂಗಿದೆವು, ಗಾಂಧಿಗೂ ಜಯವಾಗಲೆಂದೇ. ಯಾರಿಗಾದರೂ ನಮ್ಮ ದನಿ ಕೇಳಲೆಂದು ಈಜಿದೆವು, ಸಿಟಿದೈವ ಕಾಪಾಡಲೆಂದು. ಕಣ್ಣೀರು ನೀರುಗಳ ಬೆರೆಸಿ ಹಾಡಿದೆವು, ದಿಕ್ಕಿಗೂ ನಮ್ಮ ದನಿ ಕೇಳಿಸಲೇ ಇಲ್ಲ. ನಮ್ಮ ದನಿ ನಮಗೇನೆ ಬಂತು ತಿರುತಿರುಗಿ, ಹಾಡಲಿರುವುದು ಭಂಡ ಗಾಳಿ ಹಾಡನ್ನು. ನಮ್ಮ ಪಾಲಿಗೆ ಬೆಳಕು ಇನ್ನಿಲ್ಲವೆಂದು ಆಯಿತು, ಬೆಳಗಿನ ನಿಮ್ಮ ರೇಡಿಯೋದಲ್ಲಿ ಕೇಳಿ ನಲಿಯಿರಿ ನಾವು ಮುಳುಗಿರುವ ಗೀತೆ. ಇದೊಂಥರ ವಿಶೇಷವಾದಂಥ ಗೀತೆ. ಒಟ್ಟಿನಲ್ಲಿ ಇಡೀ ಪದ್ಯ, ಭಾಗವತರು ಹೇಳುವಂಥ ಈ ಇಡೀ ಪದ್ಯ ಏನಿದೆಯೋ ಇದು ಹೇಳುವಂಥದ್ದು ಒಟ್ಟಾರ್ಥದಲ್ಲಿ ಇಷ್ಟೇ. ಸಿಟಿಯ ಬದುಕು ಹೇಗಿರ್ತದೆ, ಸಿಟಿಯ ಬದುಕು ಎಷ್ಟು ನರಕ ಸದೃಶವಾದದ್ದು, ಎಷ್ಟು ಯಾಂತ್ರಿಕ ಸದೃಶವಾದದ್ದು. ಅಲ್ಲಿ ಹೇಳುವವರು ಕೇಳುವವರು ಯಾರೂ ಕೂಡ ಇಲ್ಲ. ಅವರವರ ಮನೆಯ ಬಾಗಿಲನ್ನು ಮುಚ್ಚಿ ಒಳಗಡೆ ಕುಳಿತುಕೊಂಡ್ರೆ ಹೊರಗಡೆ ಏನು ನಡೆದರೂ ಕೂಡ ಒಬ್ಬರಾದರೂ ಮಾತನಾಡಿಸುವವರಿಲ್ಲ. ಅಂತಹ ಬೆಳಕಿರದ ಸೀಮೆ ಅನ್ನುವಂಥ ಶಬ್ದ ಬರ್ತದೆ ನೋಡಿ, ಅಲ್ಲಿ ಬೆಳಕಿರದ ಸೀಮೆ ಅದು. ಅಂತಹ ಬದುಕು, ಅವರವರ ಬದುಕು ಅವರವರಿಗೆ. ಇನ್ನೊಬ್ಬರ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು ಕೇಳುವ ಸಮಯವಾಗಲಿ, ಪುರುಸೊತ್ತಾಗಲಿ ಅಥವಾ ಕೇಳುವ ಮನಸ್ಸುಗಳಾಗಲಿ ಸಿಟಿಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬಹುಶಃ ನೀವು ಇದೇ ಜೀವನವನ್ನು ಹಳ್ಳಿಗೆ ಹೋಲಿಸಿಕೊಂಡ್ರೆ ತುಂಬ ಸುಂದರವಾದ ಬದುಕು, ತುಂಬ ಸ್ವಚ್ಛಂದವಾದಂತಹ ಚಂದದ ಬದುಕನ್ನು ಬದುಕ್ತಾರೆ ಅವರು. ಪ್ರತಿ ಮನೆಯಲ್ಲಿ ಕೂಡ ಸಂಭ್ರಮ, ಸಂತೋಷ ತುಂಬಿ ತುಳುಕಾಡ್ತಾ ಇರ್ತದೆ. ಅವರವರ ಪಾಡಿನ ಅವರವರ ಕೆಲಸಗಳನ್ನು ಮಾಡ್ತಾ ಹೋದರೂ ಪಕ್ಕದ ನೆರೆಕರೆಯ ಜೊತೆ, ಮನೆಯವರ ಜೊತೆಗೆ ಪ್ರೀತಿ, ಬಾಂಧವ್ಯ, ಮಮತೆಗಳೆಲ್ಲ ಕೂಡಿಕೊಂಡು ಪರಸ್ಪರ ಸಹಾಯ ಸಹಕಾರಗಳನ್ನು ಮಾಡ್ತಾ
ಒಂದು ರೀತಿಯ ನಿಮಗಾಗಿ ನಾವು ಅನ್ನುವಂತಹ ಒಂದು ಏನು ಧೋರಣೆಯನ್ನು ಇಟ್ಟುಕೊಂಡು ಪರಸ್ಪರ ಸಹಕಾರ ಮನೋಭಾವದಿಂದ ಬಾಳುವಂಥದ್ದು, ಬದುಕುವಂಥದ್ದು ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣುತ್ತವೆ. ಆದರೆ ಒಮ್ಮೆ ಸಿಟಿಗೆ ಬಂದರೆ ಸಾಕು, ಈ ಬದುಕೇ ತೀರಾ ಉಲ್ಟಾ ಹೊಡೆದು ಬಿಡುತ್ತದೆ ಅಂತಹ ಪರಿಸ್ಥಿತಿ. ಯಾಕಂದರೆ ಇಲ್ಲಿ ಕಷ್ಟಗಳಿಗೆ ಕೈ ಹಿಡಿಯೋರಿಲ್ಲ, ನೋವಿಗೆ ಸ್ಪಂದಿಸುವವರಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಅದು ಸಿಟಿಗಳದ್ದು. ಹಾಗಾಗಿ ಅಲ್ಲಿ ಏನಪ್ಪ, ಯಾವ ಥರದ ಬದುಕು, ನಮ್ಮ ತಲೆ ಮೇಲೆ ನಮ್ಮ ಕೈ ಅಷ್ಟೇ. ಯಾರು ಏನಾದರೂ, ನಮ್ಮ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳ ಕತೆ ಅಂತೂ ಗೊತ್ತೇ ಇದೆ. ಪಕ್ಕದ ಏನು ರೂಮಲ್ಲಿ ದೊಡ್ಡ ಕೊಲೆ ನಡೆದಿದ್ರು ಈಚೆ ಮನೆಗೆ ತಿಳಿಯುವಂಥದ್ದು ಮಾರದಿನ ಪತ್ರಿಕೆಯಲ್ಲಿ ಓದುವಾಗಲೇ. ಯಾಕಂತಂದರೆ ಅಷ್ಟು ಹತ್ತಿರದ ಮನೆ, ನೆರೆಕರೆ ಅನ್ನುವಂತಹ ಶಬ್ದಗಳಿಗೆ ಅರ್ಥವೇ ಇಲ್ಲದೇ ಇರುವಂತಹ ಒಂದು ಬದುಕು ಅದು ಸಿಟಿಯದ್ದು. ಒಂದು ರೀತಿಯ ಯಂತ್ರ ಸದೃಶವಾದಂತಹ ಬದುಕು. ಅದನ್ನು ಇಡೀ ಪದ್ಯದಲ್ಲಿ ಭಾಗವತರಲ್ಲಿ ಹೇಳುತ್ತಾ ಒಂದು ರೀತಿಯ ವ್ಯಂಗ್ಯ, ಈ ಪದ್ಯದಲ್ಲಿರುವಂಥದ್ದೇನು ವ್ಯಂಗ್ಯ ಕಂಡು ಬರುತ್ತದೆ. ಸಿಟಿಯ ಬದುಕಿನ ಬಗೆಗೆ ವ್ಯಂಗ್ಯ ಇರುವುದನ್ನು ಕಾಣಿಸಿಕೊಳ್ಳುತ್ತೇವೆ. ಹೀಗೆ ಹಾಡು ಮುಗಿಯುವುದರೊಳಗಡೆ ಬೋಳೆಶಂಕರ ಬಂದಿದ್ದಾನೆ. ಮಕ್ಕಳು ಹುಡುಗಿಯರು ಸೇರುತ್ತಿದ್ದಾರೆ. ಕೋಡಂಗಿಯು ಬರುತ್ತಾನೆ. ಕೋಡಂಗಿ ಪ್ರವೇಶಿಸಿದ್ದಾನೆ ನೋಡಿ. ಅಯ್ಯ ಮಿತ್ರ, ಅಗೋ ಆ ಮುದಿಮಂತ್ರಿ ಪುನಃ ಬಂದು ಕರೀತಿದ್ದಾನೆ. ಬೋಳೆಶಂಕರ ಹೇಳ್ತಾನೆ, ಯಾಕಂತೆ, ಹೋಗಿ ಕೇಳು. ಮಂತ್ರಿ ರಾಜಕುಮಾರಿ ಒಬ್ಬ ಸೇವಕಿಯ ಜೊತೆ ಕೋಡಂಗಿ ಬರುವನು. ನಿನ್ನ ಷರತ್ತಿಗೆ ಮಹಾರಾಜರ ಒಪ್ಪಿಗೆ ಇದೆಯಂತೆ. ರಾಜಕುಮಾರಿ ನಿನ್ನ ದಡ್ಡತನವನ್ನು ಮನಸಾರೆ ಮೆಚ್ಚಿ ಹುಡುಗಿಯರ ಜೊತೆ ಹಾಡೋದಕ್ಕೆ ಬಂದಿದ್ದಾಳೆ, ಬಾ. ಮಂತ್ರಿ ಹೇಳ್ತಾನೆ, ಹೌದು ಮಹಾರಾಜ. ಹಾಗೇ ಆಗಲೇಳು, ಶಿವನ ಇಚ್ಛೆ ಇದ್ದ ಹಾಗಾಗಲಿ. ಇನ್ನು ಮೇಲೆ ಬೋಳೆಶಂಕರನೇ ಈ ದೇಶದ ಮಹಾರಾಜ. ರಾಜಕುಮಾರಿ ಜೊತೆ ಮದುವೆ ಆಗಲಿದ್ದಾನೆ. ನಂಬಿಕೆ ಇಲ್ಲದಿದ್ದರೆ ಇಕೋ ಮಂತ್ರಿಗಳು ಬಂದಿದ್ದಾರೆ, ಕೇಳಿ ಖಾತ್ರಿ ಮಾಡಿಕೊಳ್ಳಿ. ರಾಜಕುಮಾರಿಗೆ ಅಷ್ಟು ಹೇಳುವಾಗ, ಕೋಡಂಗಿ ಹೀಗೆ ಹೇಳುವಾಗ ರಾಜಕುಮಾರಿಗೆ ನಾಚಿಕೆ ಆಗ್ತದೆ. ಅವಳು ನಾಚಿಕೊಳ್ಳುತ್ತಾಳೆ. ಹೌದು ಹೌದು ಮಂತ್ರಿ ಹೇಳ್ತಾನೆ. ಆಗ ಲೇ ಹುಡುಗಿಯರ, ಬೋಳೆಶಂಕರ ಕರೀತಾನೆ ಅಲ್ಲಿರುವ ಹುಡುಗಿಯರನ್ನು. ಹೊಗಳಿ ಹಾಡಿದರೆ ನೀವು ನನ್ನನ್ನು ಕೊಡುತ್ತೀನಿ ಅದ್ಭುತ ಬಹುಮಾನವನ್ನು. ಹುಡುಗಿಯರು ಈಗ ನೋಡಿ, ಏ ಬರ್ರೆ ಮೇಳ ಹೇಳ್ರಿ. ಬೋಳೆ ಶಂಕರ ಶಿವ ಬೆಪ್ತಕ್ಕಡಿ ಸದಾಶಿವ, ಅವು ನೋಡ ಶೂರ ಸೀಮೆ ಸರದಾರ, ಹಾಡಿನ ಒಡೆಯ ಬಾರಯ್ಯ. ಉಲ್ಲಾಸ ಚೆಲ್ಲವನೇ ಚಿಂತೆ ಜಾಲಾಡುವನೇ, ಶಿವ ಶಿವ ಎಂಬರು ಎದ್ದರು ಕೂತರು ಊರಿನ ಜನದನ ಎಲ್ಲಾರು. ಕಲ್ಲಿಗೆ ಕಲ್ಲಂತ ಹೇಳಿದ ಸತ್ಯವಂತ, ಹುಲ್ಲಿನ ಪೆಂಟಿ ಚಿನ್ನದ ಗಟ್ಟಿ, ಹುಲ್ಲೇನೆ ಮಿಗಿಲಂತ ಆಯ್ದವಗೆ. ಅವ ಎಲ್ಲರಿಗಿಂತ ದೊಡ್ಡ ತಲೆಯಾತ, ಎಡ ಯಾವುದಂತ ಬಲ ಯಾವುದಂತ ತೋರಿದ ಮೊದಲನೇ ಬುದ್ಧಿವಂತ. ಈಗ ಹುಡುಗಿಯರು ಎಲ್ಲರೊಟ್ಟಿಗೆ ಸೇರಿಕೊಂಡು ಹಾಡು ಹೇಳಲಿಕ್ಕೆ, ಮೇಳ ಹೇಳಲಿಕ್ಕೆ ಬರ್ತಾ ಇರ್ತಾರೆ. ಅವರೊಟ್ಟಿಗೆ ಹೇಳ್ತಾ ಇದ್ದಾರೆ, ಗಮನಿಸ್ಕೊಳ್ಳಿ. ಬೋಳೆ ಶಂಕರ ಶಿವ ಬೆಪ್ತ ಕಡಿ ಸದಾಶಿವವನು ಅಂತ. ಅವನು ನೋಡಲು ಬಹಳ ಶೂರ, ಇಡೀ ಸೀಮೆಗೆ ಒಬ್ಬ ಯಜಮಾನನ ಹಾಗೆ, ಸರದಾರನ ಹಾಗೆ, ಹಾಡಿನ ಒಡೆಯನೇ ಅವನು. ಆದ ಕಾರಣ ಅವನನ್ನು ಕರೀತಾ ಇದ್ದಾರೆ, ಹಾಡಿನ ಒಡೆಯ ನೀನು ಬಾ ಎಂಬುದಾಗಿ. ಪ್ರತಿಯೊಬ್ಬರಲ್ಲಿಯೂ ಕೂಡ ಉಲ್ಲಾಸವನ್ನು ಉಂಟು ಮಾಡುವಂತಹ ಒಂದು ಮನೋಪ್ರವೃತ್ತಿ ಅವನದ್ದು. ಪ್ರತಿಯೊಬ್ಬರ ಚಿಂತೆಯನ್ನು ಹೋಗಲಾಡಿಸ್ತಾನೆ. ಪ್ರತಿ ಸಂದರ್ಭದಲ್ಲವ ಶಿವನ ಸ್ಮರಣೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಜನರಿಗೆ ಉಂಟಾದಂಥ ಕಷ್ಟಗಳು ಇವೆಲ್ಲವುಗಳು ಕೂಡ ಪಾರಾಗ್ತಾ ಇರ್ತವೆ. ಅವನು ಶಿವ ಶಿವ ಅಂದ ತಕ್ಷಣ ಜನರು, ಊರಿನ ಜನರು, ದನಗಳು ಎಲ್ಲವೂ ಕೂಡ ಎದ್ದು ತಮ್ಮ ತಮ್ಮ ಕೆಲಸವನ್ನು ಮಾಡುವಂಥ ಸ್ಥಿತಿಗೆ ಹೋಗ್ತಾರೆ. ಅಂತಹ ಒಂದು ಶಿವನ ಭಕ್ತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಅವನು ಯಾವತ್ತೂ ಸುಳ್ಳು ಹೇಳಿದವನಲ್ಲ, ಸತ್ಯವಂತಾತ ಅಂತ. ಅದೇ ಅವನ ಕೆಲಸ ದಿನನಿತ್ಯ ಹೊಲದಲ್ಲಿ ದುಡಿಯುವುದು, ಹುಲ್ಲಿನ ಸಮೂಹವನ್ನೇ ತಗೊಳ್ಳೋದು, ಅದರಲ್ಲೇ ಸಂತೋಷವನ್ನು ಪಟ್ಟುಕೊಳ್ಳೋದು, ಹುಲ್ಲನ್ನೇ ತನ್ನ ಬದುಕಿಗೆ ಆಯ್ಕೆ ಮಾಡಿಕೊಂಡವನು ಅನ್ನೋದನ್ನು ಕೂಡ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾರೆ ಅವರು, ಅಷ್ಟು ಮಾತ್ರ ಅಲ್ಲ, ಅವನು ಎಲ್ರಿಗಿಂತಲೂ ದೊಡ್ಡ ತಲೆಯಾತ ಅಂತ ಹೇಳಿದರೆ ಒಳ್ಳೆಯ ಆಲೋಚನೆ ಇರುವವ, ತಿಳುವಳಿಕೆಯುಳ್ಳವ, ಆತನನ್ನು ಬೆಪ್ತಕ್ಕಡಿ ಎಂಬುದಾಗಿ ಮಾತ್ರ ಹೇಳುವಂಥದ್ದು. ನಿಜವಾಗಿ ಒಳ್ಳೆಯ ಆಲೋಚನೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಎಡ ಯಾವುದು ಬಲ ಯಾವುದು ಅಂತ ಹೇಳಿದರೆ ದಿಕ್ಕುಗಳನ್ನು ತಿಳಿಸಿದಂತಹ ಮೊದಲನೇ ವ್ಯಕ್ತಿ ಕೂಡ ಆತನೇ. ಆದ ಕಾರಣ ಅವ ಬೆಪ್ತಕ್ಕಡಿ ಅಲ್ಲ ಅನ್ನೋದನ್ನು ಈ ಹುಡುಗಿಯರು ಹಾಡಿನ ಮೂಲಕ ಹೇಳ್ತಾ ಇದ್ದಾರೆ. ಹೊಗಳಿದ್ದಕ್ಕೆ ವಂದನೆಗಳು, ಆದರೂ ನಿನ್ನ ಹಾಡು ಚೆನ್ನಾಗಿರಲಿಲ್ಲಮ್ಮ. ಆಗ ಹುಡುಗಿ ಒಂದು ಹೇಳ್ತಾಳೆ,
ಅದೆಲ್ಲ ಕೇಳೋದಿಲ್ಲ, ನೀನೀಗ ಬಹುಮಾನ ಕೊಡಲೇಬೇಕು. ಎಷ್ಟು ಚೆನ್ನಾಗಿ ಕೆಟ್ಟ ಹಾಡು ಹಾಡಿದಿರಿ ಅಂತ ಬಹುಮಾನ ಕೊಡಬೇಕಾ? ಹಾಗಂತ ಹೇಳಲಿಲ್ಲವ ನೀನು? ಕೋಡಂಗಿ, ಜೋಳದ ಚೀಲ ಎಲ್ಲಿಟ್ಟೆ? ಇಲ್ಲಿದೆ. ಆಯಿತು, ಬಹುಮಾನ ಕೊಡ್ತೇನೆ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ ನೋಡೋಣ. ನಾನು ಹೇಳೋ ತನಕ ಯಾರು ತಪ್ಪಿ ಕೂಡ ಕಣ್ಣು ಬಿಡಬಾರದು. ಮುಚ್ಕೊಂಡಿವಿ. ಕೋಡಂಗಿ 10 ಎಣಿಸುತ್ತಾನೆ. ಎಣಿಸಿದ ಮೇಲೆ ಕಣ್ಣು ಬಿಡಬೇಕು. ಜೋಳದ ಚೀಲದ ಹತ್ತಿರ ಹುಡುಗಿಯರು ಮಕ್ಕಳ ಕಡೆಗೆ ಬೆನ್ನು ತಿರುಗಿಸಿ ನಿಂತು ಮಂತ್ರ ಹಾಕುತ್ತಾನೆ. ಈಗ ಕೋಡಂಗಿ ನೋಡಿ ಚಿನ್ನದ ನಾಣ್ಯವನ್ನು ಕೊಡ್ತಾನೆ, ಕಾಣ್ತದೆ. 1 2 3 4 5 6 7 8 9 10. ಎಲ್ಲಿ? ಕಣ್ಣು ತೆಗೀರಿ. ಚಿನ್ನದ ನಾಣ್ಯಗಳನ್ನು ಎಸೆಯುವನು. ಅದೇನಾಗಿರ್ತದೆ, ಧಾನ್ಯಗಳೆಲ್ಲ ಹೋಗಿ ಚಿನ್ನದ ನಾಣ್ಯ ಆಗಿರ್ತದೆ ಮಂತ್ರ ಹೇಳಿದ್ದರಿಂದಾಗಿ. ಎಲ್ಲರೂ ಚಕಿತರಾಗಿ ಗಲಾಟೆ ಮಾಡುತ್ತಾ ನನಗೆ ತನಗೆ ಎಂದು ಆಯ್ದುಕೊಳ್ಳುವರು. ಇನ್ನಷ್ಟು ಮತ್ತಷ್ಟು ಎಸೆಯುವರು ಮತ್ತು ಆನಂದದಿಂದ ಆಯುವರು. ಹುಡುಗಿ ಅವಳಿಗೆ ಆಸೆ ಇನ್ನೂ ಹೋಗಲಿಲ್ಲ ಆಯಿತಾ. ತುಂಬ ಚಿನ್ನದ ನಾಣ್ಯ ಸಿಕ್ಕಿದೆ. ಆದರೂ ಬೆಪ್ತ ಕಡಿ, ನನಗೆ 2 ಎಸೆಯಣ್ಣ. ನನಗೆ 2. ನನಗೆ 2 ಕೊಟ್ಟು ಬಿಡು. ನನ್ನ ಹತ್ತಿರ ಇನ್ನೇನು ಉಳಿದಿಲ್ಲ. ಇನ್ನೊಂದು ಸಲ ಇನ್ನಷ್ಟು ಕೊಡ್ತೀನಿ. ಈಗ ಕುಣಿಯೋಣ. ನಿಮ್ಮ ಹಾಡು ಹೇಳಿ. ಹುಡುಗಿ 2 ಹೇಳ್ತಾಳೆ. ಆಗ ನಮ್ಮ ಹಾಡು ಚೆನ್ನಾಗಿಲ್ಲ ಅಂತೀಯ? ನಮಗಿಂತ ಚೆನ್ನಾಗಿ ಯಾರು ಹಾಡ್ತಾರೆ ತೋರಿಸು ನೋಡೋಣ. ತೋರಿಸಲ? ಇರು ಹಾಗಾದರೆ. ಕೋಡಂಗಿ, ಹುಲ್ಲಿನ ಹೊರೆಯಲ್ಲಿಟ್ಟೆ? ಅಕೋ ಆ ಗೋಡೆ ಹಿಂದೆ. ಸರಿ, ಹಾಗಾದರೆ ಎಲ್ಲಿ? ಎಲ್ಲರೂ ಕಣ್ಣು ಮುಚ್ಚಿ ನೋಡೋಣ. ಕೋಡಂಗಿ, ನೀ 10 ತನಕ ಎಣಿಸು. 1 2 3 4 5 6 7 8 1 2 3 4 5 6 7 8 9 10. ಗೋಡೆಯ ಮರೆಯಿಂದ ಹಾಡು ಕೇಳಿಸತೊಡಗುವುದು. ಬಂದೂಕುಧಾರಿ ಸಿಪಾಯಿಗಳು ಸಾಲಾಗಿ ಹಾಡುತ್ತಾ ಬರುವರು. ಸಿಪಾಯಿಗಳು ಹಾಡುತ್ತಾ ಕವಾಯತು ಮಾಡುವರು. ನೋಡಿ, ಬಂದಂಥ ಸೈನಿಕರು ಇವರೆಲ್ಲರೂ ಕೂಡ ಹುಲ್ಲಿನ ಎಸಳಿನಿಂದ ಸಿಪಾಯಿಗಳಾದವರು, ಸೈನಿಕರಾದವರು ಬಂದವರು ಹಾಡು ಹೇಳ್ತಾರೆ. ಜಯವು ನಮ್ಮ ಕೋವಿಗೆ, ದೇವರಂಥ ಕೋವಿಗೆ, ವಿಜಯಲಕ್ಷ್ಮಿ ಒಲಿದು ಬರಲಿ ನಮ್ಮ ಕೋವಿಗೆ, ನುಗ್ಗಿ ನಡೆವ ಒದ್ದು ನಡೆವ ಕುಣಿವ ಕೋವಿಗೆ, ಕೆಂಪು ಭಾಷೆಯ ಆಡುವ ಎಮ್ಮ ಕರಿಯ ಕೋವಿಗೆ, ಗುಂಡು ಮಳೆಯ ಸುರಿಸಿ ಶಾಂತಿ ಬೆಳೆವ ಕೋವಿಗೆ, ಸಿಡಿಯುವುದಕ್ಕೆ ತಾರೆಗಳಿಗೆ, ಹಾಡಲಿಕ್ಕೆ ಸೈರನ್ನಿಗೆ, ಒದೆವ ಕಾಲ ನೆಕ್ಕುವಂಥ ನಾಯಿ ವಿದ್ಯೆ ಕಲಿಸುವ ಕೋವಿಗೆ ಜಯವಾಗಲೆಂದು ಬನ್ನಿ ಬನ್ನಿ ಹೇಳುವ. ತುಂಬ ವಿಶೇಷವಾದಂಥ ಹಾಡು ನೋಡಿ. ಇಲ್ಲಿ ಸೈನಿಕರು ಹೇಗಿದ್ರು ಸೈನಿಕರು, ಅವರು ಹೇಳಿ ಕೇಳಿ ಸೈನಿಕರು, ಸಿಪಾಯಿಗಳು ಅವರು ಯಾವುದಕ್ಕೆ ಜಯ ಅಂತ ಹೇಳ್ತಾರೆ? ಸೈನಿಕರಲ್ಲಿ ಮುಖ್ಯವಾಗಿ ಏನಿರ್ತದೆ? ಕೋವಿ ಇದ್ದೇ ಇರ್ತದೆ. ಕೋವಿ ಇಲ್ದಿದ್ರೆ ಅವರನ್ನು ಸೈನಿಕರು ಅಂತ ಹೇಳಲಿಕ್ಕಾಗೋದಿಲ್ಲ. ಅವರು ಜಯ ಅಂತ ಯಾವುದನ್ನು ಹೇಳ್ತಾರೆ ನೋಡಿ, ಕೋವಿಗೆ, ಅವ್ರ ಕೈಲಿರುವಂತಹ ಕೋವಿಗೆ ಜಯ ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿಯೇ ಒಲಿದು ಬರಲಿ ನಮ್ಮ ಕೋವಿಗೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೋವಿ ಅನ್ನುವಂಥದ್ದು ಯಾವುದರ ಸಂಕೇತ ಅಂತಂದರೆ, ಕೋವಿಯ ಕೆಲಸ ಏನಪ್ಪ ಅಂತಂದರೆ ರಕ್ತಪಾತವನ್ನು ಸುರಿಸುವಂಥದ್ದು. ಹಾಗಾಗಿ ಆ ಕೋವಿ ಯಾವ ಭಾಷೆಯನ್ನು ಆಡ್ತದಂತೆ? ಕೆಂಪು ಭಾಷೆಯಾಡುವೆಮ್ಮ ಕರಿಯ ಕೋವಿಗೆ. ಕೋವಿ ಕರಿಯ ಬಣ್ಣದ್ದು, ಅದರದ್ದು ಯಾವ ಭಾಷೆ ಮಾತನಾಡ್ತದೆ? ಕೆಂಪು ಭಾಷೆ ಮಾತನಾಡ್ತದೆ. ಕೋವಿ ಬಾಯಿ ಬಿಟ್ಟಿತು ಅಂತಂದರೆ, ಅಂದರೆ ಕೋವಿ ಬಾಯಿ ಬಿಡೋದು ಅಂತಂದರೆ ಏನು, ಗುಂಡು ಸಿಡಿಸೋದು ಅಂತ ಅರ್ಥ. ಗುಂಡು ಒಮ್ಮೆ ಸಿಡಿದು ಹೋಯಿತು ಅಂತಂದರೆ ಅದು ಏನು ಪರಿಣಾಮವನ್ನು ಉಂಟು ಮಾಡ್ತದೆ? ರಕ್ತವನ್ನು ಸುರಿಸ್ತದೆ. ಆ ರಕ್ತವನ್ನು ಇಲ್ಲಿ ಹೇಳುವಂಥದ್ದು ಕೆಂಪು ಭಾಷೆಯನ್ನು ಆಡುವಂಥದ್ದು. ಬೇರೆ ಮಾತಿಗಲ್ಲಿ ಅವಕಾಶವೇ ಇಲ್ಲ, ಬೇರೆ ಮಾತಾಡಲಿಕ್ಕೆ ಇಲ್ಲ, ಅಲ್ಲಿ ಏನಿಲ್ಲ. ಕೆಂಪು, ಬರೀ ಗುಂಡು ಸಿಡಿದ್ರೆ ಕೆಂಪು ರಕ್ತ ಸುರಿತದೆ. ಹಾಗಾಗಿ ಈ ಕೋವಿ ಏನು ಮಾಡ್ತದೆ? ಬರೀ ಹಿಂಸೆಯನ್ನು ಮಾಡ್ತದೆ, ಶಾಂತಿಯನ್ನು ತರುವಂಥದ್ದಲ್ಲ ಕೋವಿ. ಅದಕ್ಕಾಗಿ ಗುಂಡು ಮಳೆಯ ಸುರಿಸಿ ಶಾಂತಿ ಬೆಳೆವ ಕೋವಿಗೆ, ಸಿಡಿಯುವುದಕ್ಕೆ ತಾರೆಗಳಿಗೆ, ಹಾಡಲಿಕ್ಕೆ ಸೈರನ್ನಿಗೆ, ಒದೆವ ಕಾಲು ನೆಕ್ಕುವಂಥ ನಾಯಿ ವಿದ್ಯೆ ಕಲಿಸುವ. ಈ ಕೋವಿ ಏನು ಮಾಡ್ತದೆ? ಒಂದು ರೀತಿಯಲ್ಲಿ ಡಿಕ್ಟೇಟರ್ಶಿಪ್ ಮಾಡಿದ ಹಾಗೆ, ಒಬ್ಬನನ್ನು ಕೋವಿ ಹಿಡಿದು ಹೆದರಿಸುವ ಮೂಲಕ ತನ್ನ ಇರುವವನನ್ನು ಕಾಲ ಕೆಳಗಡೆ ಇಟ್ಕೊಳ್ಬೋದು, ಅವನನ್ನು ಆಳಾಗಿ ಇಟ್ಕೊಳ್ಬೋದು. ಯಾಕೆ? ಅವ ಯಾವುದಕ್ಕೆ ಹೆದರ್ತಾನೆ? ಎದುರಿಗಿರುವವನ ಕೋವಿಗೆ ಹೆದರ್ತಾನೆ. ಹಾಗಾಗಿ ಒದೆಯುವಂತಹ ದೌರ್ಜನ್ಯವನ್ನು, ಕ್ರೌರ್ಯವನ್ನು ತೋರಿಸುವಂತಹ ಕಾಲುಗಳನ್ನು ನೆಕ್ಕುವಂತಹ ಕೆಲಸವನ್ನು ಮಾಡಿಸ್ತದೆ. ಇದು ನಾಯಿ ವಿದ್ಯೆ ಕಲಿಸುವ ಒಳ್ಳೆ ವಿದ್ಯೆ ಅಲ್ಲ ಅದು. ಇನ್ನೊಬ್ಬರ ಕಾಲು ನೆಕ್ಕುವುದು ಒಳ್ಳೆಯ ಲಕ್ಷಣ ಅಲ್ಲ, ಅದು ಒಳ್ಳೆಯ ಸ್ವಾಭಿಮಾನದ ಬದುಕನ್ನು ತೋರಿಸುವುದಿಲ್ಲ ಅದು. ಹಾಗಾಗಿ ಇಂತಹ ದೌರ್ಜನ್ಯವನ್ನು ಮಾಡುವಂತಹ ಕೋವಿಗೆ ಜಯವಾಗಲಿ ಜಯವಾಗಲಿ ಅಂತ ಸೈನಿಕರು ಪದ್ಯವನ್ನು ಹೇಳುತ್ತಾರೆ. ಆಗ ಬೋಳೆ ಶಂಕರ ಆ ಹಾಡುಗಳನ್ನು ಕೇಳ್ಕೊಳ್ತಾನೆ. ಮಕ್ಕಳ್ರ,
ಕೋವಿಗೆ ಜಯವಾಗಲಿ ಅಂತ ಹಾಡ್ತೀರಲ್ಲ, ಬುದ್ಧಿ ಇದೆಯಾ ನಿಮಗೆ? ಇನ್ನೂ ಬೇರೆ ಹಾಡಿಲ್ವಾ ನಿಮ್ಮ ಹತ್ತಿರ? ಸಿಟಿ ಬಗ್ಗೆ ಒಂದು ಹಾಡಿದೆ, ಹೇಳೋಣವೇ? ಹೇಳಿ. ಮಿಲ್ಲಿನ ಹೊಗೆ ದಟ್ಟೈಸಿದೆ ಬಾನ್ನೀಲಿಯ ತುಂಬ, ಸೈರನ್ನಿನ ದನಿ ತುಂಬಿದೆ ಎಳೆ ಕಿವಿಗಳ ತುಂಬ, ಕೊಳಗೇರಿಯ ಕೊಚ್ಚೆಯಲ್ಲಿ ತೇಲಾಡಿದ ಮಕ್ಕಳು, ಆಲದೆಲೆಯ ಮೇಲಾಡುವ ಕ್ಯಾಲೆಂಡರ ಕೃಷ್ಣರು, ತಂಬೆಲರಿನ ತುಂಬ ಇದೆ ಪೆಟ್ರೋಲಿನ ನಾತ, ವಾಹನಗಳ ತುಟಿ ತುಟಿಯಲ್ಲಿ ತುಳುಕಿದೆ ನವನೀತ, ಕಪ್ಪಾಗಿವೆ ಕುಂಡದ ಗಿಡ ಬಳ್ಳಿಯ ಎಲೆ ಹೂವು, ಲಾಲ್ಬಾಗಿನ ತರುಲತೆಯಲ್ಲಿ ಅರಳಿರುವವು ನೋವು. ಇದು ಮತ್ತು ಸೈನಿಕರಿಗೆ ಬೋಳಶಂಕರ್ ಹೇಳ್ತಾನೆ, ಅದು ಕೋವಿಗೆ ಜಯವಾಗಲಿ ಅಂತ ಯಾರಾದರೂ ಹಾಡು ಹೇಳ್ತಾರ? ಹಿಂಸೆಗೆ ಜಯವಾಗಲಿ ಅಂತ ಹೇಳೋದುಂಟು ಎಲ್ಲಾದರೂ? ಅದು ಚೆನ್ನಾಗಿಲ್ಲ ಹಾಡು ಅಂತ ಹೇಳಿದ್ದಕ್ಕೆ ಇವರು ಇನ್ನೊಂದು ಸಿಟಿಯ ಬಗ್ಗೆ, ನಗರ ಪಟ್ಟಣ ಅದರ ಬಗ್ಗೆ ಇನ್ನೊಂದು ಹಾಡು ಹೇಳ್ತಾರೆ ನೋಡಿ. ಅದು ಮತ್ತು ಪುನಃ ಆಗ ನಾನು ಹೇಳಿದ ಹಾಗೆಯೇ ಸಿಟಿಯ ಬದುಕನ್ನು ವ್ಯಂಗ್ಯ ಮಾಡುತ್ತಾ ಇದೆ ನೋಡಿ. ಸಿಟಿಯ ಬದುಕು ಹೇಗಿದೆ, ಅಲ್ಲಿಯ ವಾತಾವರಣ ಹೇಗಿದೆ, ಹಳ್ಳಿಯ ಪ್ರಶಾಂತವಾದ ವಾತಾವರಣ ಎಲ್ಲಿ ನಗರದ ದಟ್ಟವಾದ ಹೊಗೆ ತುಂಬಿರುವ ಎಡೆಬಿಡದೆ ಓಡಾಡುತ್ತಿರುವ ವಾಹನಗಳು, ಅವುಗಳ ಶಬ್ದಗಳು, ಒಂದು ರೀತಿಯಲ್ಲಿ ಶಬ್ದ ಮಾಲಿನ್ಯ, ಮತ್ತೊಂದು ರೀತಿಯಲ್ಲಿ ವಾಯು ಮಾಲಿನ್ಯ, ಎಲ್ಲ ರೀತಿಯ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಕೊಳಚೆಗೇರಿಯಲ್ಲಿ ಇರುವ ಹಾಗೆ ಅನ್ನಿಸ್ತದೆ ಸಿಟಿಯ ಬದುಕು ಅಂತಂದರೆ. ಪ್ರಶಾಂತವಾದ ಮನಸ್ಸಿಗೆ ಮನಸ್ಸನ್ನು ಶಾಂತ ಸ್ಥಿತಿಯಲ್ಲಿಡುವಂತಹ ಪರಿಸ್ಥಿತಿಯನ್ನು ಸಿಟಿಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮಕ್ಕಳ ಕಿವಿಯಲ್ಲಿ ಯಾವುದು ಸುಶ್ರಾವ್ಯವಾದ ಸಂಗೀತವೋ ನಿನಾದವೋ ಕೇಳಬೇಕು, ಆದರೆ ಅವರ ಕಿವಿಯಲ್ಲಿ ಏನು ಕೇಳುತ್ತದೆ? ಸೈರನ್ನಿನ ದನಿ ತುಂಬಿಕೊಂಡಿದೆ. ಅಲ್ಲಿ ಸೈರನ್, ಇಲ್ಲಿ ಸೈರನ್ನು, ಬೆಳಗಾಯಿತು ಅಂತ ಇನ್ನೆಂಥದ್ದು ಬೇರೆ ಬೇರೆ ಕಾರ್ಖಾನೆಗಳ ಸೈರನ್ನು. ಅಂತೂ ಒಂದು ಸಲ ಬೆಳಗಾಯಿತು ಅಂತಂದರೆ ಸಿಟಿಯಲ್ಲಿ ನಾನಾ ನಮೂನೆಯ ಶಬ್ದಗಳು. ಆದರೆ ಈ ಶಬ್ದಗಳ ಎಡೆಯಲ್ಲಿ ಪ್ರಾಕೃತಿಕವಾದ ಸೌಂದರ್ಯಗಳನ್ನು ಕಳ್ಕೊಳ್ತಾ ಇದ್ದೇವೆ. ಯಾವುದು? ಜುಳು ಜುಳು ಅಂತೇಳಿ ಹೇಳಿ ಹರಿಯುವಂತಹ ನೀರಿನ ಶಬ್ದವಾಗಲಿ, ಚಿಲಿಪಿಲಿ ಅಂತೇಳಿ ಹೇಳುವಂತಹ ಪಕ್ಷಿಗಳ ಶಬ್ದವಾಗಲಿ, ಎಲೆಗಳು ಗಾಳಿಗೆ ಓಲಾಡುವ ಶಬ್ದವಾಗಲಿ, ಗಾಳಿ ಬೀಸುವ ಶಬ್ದವಾಗಲಿ, ಇದು ಯಾವುದನ್ನು ಕೂಡ ನಾವು ಕೇಳುವುದಕ್ಕೆ, ಆಲಿಸುವುದಕ್ಕೆ ಆಸ್ಪದ ಇಲ್ಲ. ಬರೀ ಸೈರನಿನ ಶಬ್ದ ಪೇಟೆಯಲ್ಲಿ ಕೇಳಿಸ್ತದೆ. ಹಾಗಾಗಿ ಆಲದೆಲೆಯ ಮೇಲಾಡುವ ಕ್ಯಾಲೆಂಡರ ಕೃಷ್ಣರು, ತಂಬೆಲರಿನ ತುಂಬ ಇದೆ ಪೆಟ್ರೋಲಿನ ನಾತ. ನೋಡಿ ಎಂಥ ವ್ಯಂಗ್ಯ. ಪೇಟೆಯಲ್ಲಿ ಆ ಎಲೆಗಳು ಹಚ್ಚ ಹಸಿರು ಅಂತಂದರೆ ಆ ಹಸಿರಿನ ಬಣ್ಣ ಹುಡುಕಬೇಕಷ್ಟೇ ನಾವು. ಯಾಕೆ ಹೇಳಿದ್ರೆ ಆ ಎಲೆಗಳಲ್ಲಿ ಯಾವುದು ತುಂಬಿಕೊಂಡಿರ್ತದೆ? ಪೆಟ್ರೋಲಿನ ನಾತವೋ, ಒಂದಷ್ಟು ಧೂಳಿನ ವಾಸನೆಯೋ, ಒಂದಷ್ಟು ಧೂಳೋ, ಅದರ ಸಹಜವಾದ ಹಸಿರು ಬಣ್ಣವನ್ನು ಕಳ್ಕೊಂಡು ಗಿಡ ಮರಗಳೆಲ್ಲ ಧೂಳಿನ ಕೆಂಪು ಬಣ್ಣವನ್ನು ಪಡ್ಕೊಂಡಿರ್ತದೆ. ಮತ್ತು ಕೃಷ್ಣ ಎಲ್ಲಿರ್ತಾನೆ? ಆಲದೆಲೆಯ ಮೇಲೆ. ನೋಡಿದ್ದೀರಾ ಕ್ಯಾಲೆಂಡರಲ್ಲಿ ಆಲದೆಲೆಯ ಮೇಲೆ ಪುಟ್ಟ ಕೃಷ್ಣ ಮಲಗಿಕೊಂಡಂಥ ಚಿತ್ರಗಳನ್ನು ಕ್ಯಾಲೆಂಡರಲ್ಲಿ ನೋಡಿದ್ದಿರ್ಬೋದು. ಅವನೆಲ್ಲ ಭೂಮಿಗೆ ಇಳಿದು ಬರೋದೇ ಇಲ್ಲ ಸಿಟಿಯಲ್ಲಿ, ಕ್ಯಾಲೆಂಡರಲ್ಲೇ ಅವ ಪರ್ಮನೆಂಟ್ ಆಗಿರ್ತಾನೆ. ಅಂತಹ ಬದುಕು, ಅಂತಹ ಒಂದು ಜೀವನ, ಸಿಟಿಯ ಜೀವನ ಹೇಳಿರೋದು ಹಾಗೇ ಇರುತ್ತದೆ. ವಾಹನಗಳ ತುಟಿ ತುಟಿಯಲ್ಲಿ ತುಳುಕಿದೆ ನವನೀತ, ಕಪ್ಪಾಗಿವೆ ಕುಂಡದ ಗಿಡ ಬಳ್ಳಿಯ ಎಲೆ ಹೂವು. ಬಳ್ಳಿ ಎಲೆ ಹೂವು ಯಾಕೆ ನಮಗೆ ಬೇಕು ಹೇಳಿದ್ರೆ, ಹೂವಿನ ಬಣ್ಣ, ಪರಿಮಳ ನಮಗೆ ಆಪ್ಯಾಯಮಾನವಾದದ್ದು, ತುಂಬ ಸಂತೋಷ ಪಟ್ಟುಕೊಳ್ಳುತ್ತೇವೆ. ಹಸಿರು ಎಲೆಗಳನ್ನು ನೋಡ್ತಾ ಇದ್ದರೆ ಮನಸ್ಸು ಆಹ್ಲಾದಕರವಾಗಿರ್ತದೆ. ಆದರೆ ಈ ವಾಹನಗಳ ಹೊಗೆಯಿಂದ ಕುಂಡದಲ್ಲಿ ನೆಟ್ಟಂತಹ ಗಿಡ ಬಳ್ಳಿಯ ಎಲೆ ಹೂಗಳೆಲ್ಲ ಕಪ್ಪಾಗಿ ಕೆಂಪಾಗಿ ಹೋಗಿದೆ, ತಮ್ಮ ಸಹಜತೆಯನ್ನು ಕಳ್ಕೊಂಡಿದೆ. ಹಾಗಾಗಿ ಲಾಲ್ಬಾಗಿನ ತರುಲತೆಯಲ್ಲಿ ಅರಳಿರುವವು ನೋವು. ಲಾಲ್ಬಾಗು ಅದು ತುಂಬ ಸುಂದರವಾದಂಥ ಹೂದೋಟ, ಅದು ಹಚ್ಚ ಹಸುರಿನಿಂದ ಕೂಡಿರಬೇಕು. ಆದರೆ ಸಿಟಿಯ ಮಧ್ಯದಲ್ಲಿ ಅದು ಇರುವ ಕಾರಣಕ್ಕಾಗಿ ಎಲ್ಲ ಕಡೆ ಕೆಂಪು, ಕಪ್ಪಗಿನ ಧೂಳು, ವಾಹನದ ಹೊಗೆ ಇದಿಷ್ಟು ತುಂಬಿಕೊಂಡು ತಮ್ಮ ಸಹಜತೆಯನ್ನು, ನೈಜ ರೂಪವನ್ನು ಕಳ್ಕೊಂಡು ಅವುಗಳೆಲ್ಲ ನೋವುಗಳಲ್ಲಿ, ಆ ಗಿಡ ಮರಗಳೆಲ್ಲ ನೋವುಗಳಲ್ಲಿ ಮುಳುಗಿದಾವೆ. ಇದು ಸಿಟಿಯ ಬದುಕಿನ ವ್ಯಂಗ್ಯವನ್ನು. ಹೀಗಿರ್ತದೆ ಸಿಟಿ ಅಂತಂದರೆ ಹೀಗಿರ್ತದೆ ಅನ್ನುವಂಥದ್ದನ್ನು ಸೈನಿಕರು ಇಲ್ಲಿ ಇವತ್ತಿನ ಸಿಟಿಯ ವಾಸ್ತವ ಸ್ಥಿತಿಯ ದರ್ಶನವನ್ನಿಲ್ಲಿ ಮಾಡಿಕೊಡ್ತಾ ಹೋಗ್ತಾರೆ. ಆಗ ಬೋಳೇಶಂಕರ ಆ ಹಾಡುಗಳನ್ನು ಕೇಳ್ತಾ, ನಮ್ಮೂರು ಶಿವಾಪುರದ ಬಗ್ಗೆ ಹಾಡು ಹೇಳ್ರಯ್ಯ ಅಂದರೆ ನಮಗೆ ಗೊತ್ತಿಲ್ಲ. ಹಾಗಿದ್ದರೆ ನಾ ಹೇಳಿದ ಹಾಗೆ ಹೇಳಿ. ಬೋಳೇಶಂಕರ ಈಗ ಹೇಳ್ತಾನೆ, ಅದನ್ನು ಸೈನಿಕರು ಹಾಗೆ ಹೇಳಬೇಕಾಗ್ತದೆ. ಜಯ ಜಯ ಶಿವಪೂರಿಗೆ, ಹಸಿರಿನ ತವರೂರಿಗೆ, ಹಾಡು ಬೆಳೆವ ಕಾಡಿಗೆ, ನಮ್ಮ ಚಳಿಗೆ ಬಿಸಿಯಾಗುವ ಕಣ್ಣುಗಳಿಗೆ ಕನಸು ಕೊಡುವ ಯೌವನವನ್ನು ಕಾಪಾಡುವ, ಮುಳ್ಳಿನಲ್ಲೂ ಹೂಗಳ ನಗೆಯ ನಗುವ ಸೀಮೆಗೆ, ಜಯ ಜಯ ಶಿವಪೂರಿಗೆ.
ಶಿವಪುರಕ್ಕೆ ಜಯವಾಗಲಿ ಜಯವಾಗಲಿ ಎಂಬುದಾಗಿ ಹಾಡಿ ಅದೇ ರೀತಿಯಾಗಿ ಹಾಡನ್ನು ಹಾಡಬೇಕು ಎಂಬುದಾಗಿ ಬೋಳೆಶಂಕರ ಹೇಳಿಕೊಳ್ತಾನೆ. ಈ ಶಿವಪುರ ಹಚ್ಚ ಹಸಿರಾದಂತಹ ಊರು. ಈ ಹಸಿರಿನ ತವರೂರು ಆದಂಥ ಈ ಶಿವಪುರಕ್ಕೆ ಜಯವಾಗಲಿ ಅಂತ ಹಾಡಿ. ಅಷ್ಟು ಮಾತ್ರವಲ್ಲ, ಹಾಡು ಬೆಳೆವ ಕಾಡಿಗೆ ಅಲ್ಲಿ ಯಾರೂ ಜಗಳ ಮಾಡ್ತಾ ಇಲ್ಲ, ಅಲ್ಲಿ ಗೊಂದಲ ಇಲ್ಲ ಅಂತಹ ಒಂದು ಆ ಊರು ಶಿವಪುರ. ಆದ ಕಾರಣ ಇಲ್ಲಿ ಪ್ರತಿನಿತ್ಯವೂ ಜನರು ಹಾಡುಗಳ ಮೂಲಕ ತನ್ನ ಬದುಕನ್ನು ಕಳೆದುಕೊಳ್ತಾರೆ, ಸಂತೋಷದ ಮೂಲಕವೇ ಕಳೆದುಕೊಳ್ತಾರೆ. ಅಲ್ಲಿ ಜಗಳ ಅನ್ನೋದು ಇಲ್ಲವೇ ಇಲ್ಲ ಅಂತ, ಇನ್ನೊಬ್ಬರ ಬಗ್ಗೆ ಮತ್ಸರ ಪಡೋದು ಕೂಡ ಅಲ್ಲಿ ಇಲ್ಲ. ನಮ್ಮ ಚಳಿಗೆ ಬಿಸಿಯಾಗುವ, ಕಣ್ಣುಗಳಿಗೆ ಕನಸು ಕೊಡುವ, ಯೌವನವನ್ನು ಕಾಪಾಡುವ ಅಂತ ಎಲ್ಲದಕ್ಕೂ ಪ್ರಸಿದ್ಧವಾದಂತಹ ಆ ಊರು ಯಾವುದು? ಶಿವಪುರ. ಕಣ್ಣುಗಳಿಗೆ ಅಂತ ಹೇಳಿದರೆ ಬದುಕಿನಲ್ಲಿ ಹಲವು ರೀತಿಯ ಕನಸುಗಳನ್ನು ನಾವು ಹೊತ್ತುಕೊಂಡಿರ್ತೇವೆ. ಅದಕ್ಕೆಲ್ಲ ಯೋಗ್ಯವಾದಂತಹ ಸ್ಥಳ ಯಾವುದು? ಶಿವಪುರ. ಪ್ರತಿಯೊಬ್ಬರ ಯೌವನವನ್ನು ರಕ್ಷಣೆ ಮಾಡುವಂತಹ ಊರು ಯಾವುದು? ಶಿವಪುರ. ಹಾಗಾಗಿ ಎಲ್ಲದಕ್ಕೂ ಯೋಗ್ಯವಾದಂತಹ ಸ್ಥಳ ಅನ್ನೋದನ್ನು ಆ ಹಾಡಿನ ಮುಖೇನ ಹೇಳ್ತಾನೆ ನಮ್ಮ ಬೋಳೆಶಂಕರ. ಅಷ್ಟಲ್ಲದೆ ಮುಳ್ಳಿನಲ್ಲೂ ಹೂವಿನ ನಗೆಯನ್ನು ನಗುತ್ತಾ ಇದೆ ಈ ಶಿವಪುರ ಅಂತ. ಈಗ ಸಾಮಾನ್ಯವಾಗಿ ನೀವು ಕಮಾನ ಗಿಡದ ನೋಡಿರ್ಬೋದು, ಆ ಗಿಡದಲ್ಲಿ ಹೂವಾಗ್ತದೆ ಅಂತ. ಆ ಹೂ ನೋಡಲು ಬಹಳ ಸುಂದರ ಅಂತ. ಹಾಗೆ ಇಲ್ಲಿ ಶಿವಪುರದಲ್ಲಿ ಮುಳ್ಳು ಕೂಡ ಒಂದು ರೀತಿಯ ಸುಂದರವಾದಂಥ ಹೂವನ್ನು ಕೊಡ್ತಾ ಇರ್ತದೆ ಅಂತ ಹೇಳಿದರೆ, ಅಲ್ಲಿ ಯಾವ ರೀತಿಯ ಕೊಂಕು ಮಾತನಾಡುವಂತಹ ಜನರು ಇಲ್ಲ ಅನ್ನೋದನ್ನು ಈ ಹಾಡಿನ ಮುಖೇನ ಮುಳ್ಳಿನಲ್ಲೂ ಹೂಗಳ ನಗುವ ಸೀಮೆಗೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಆದ ಕಾರಣ ಈ ಶಿವಪುರಕ್ಕೆ ಜಯವಾಗಲಿ ಜಯವಾಗಲಿ ಅಂತ ಹೇಳ್ತಾ ಇದ್ದಾನೆ. ಹಕ್ಕಿಯ ಸಖಿ ಗೀತಗಳಿಗೆ ರಾಗತಾಳ ಹಾಕಿ ಕುಣಿವ ಎಳೆಯರಿರುವ ಊರಿಗೆ, ನೀರಿಗಿಂತ ಆಳವಾದ ಒಲವಬಲ್ಲ ಸೀಮೆಗೆ, ನೀರಿನಲ್ಲಿ ಮೀನ ಹೆಜ್ಜೆ ಗುರುತು ಹಿಡಿಯುವರೂರಿಗೆ ಅಂತ. ಹಾಗಾಗಿ ಎಲ್ಲದಕ್ಕೂ ಪ್ರಸಿದ್ಧವಾದಂತಹ ಸ್ಥಳ ಈ ಶಿವಪುರ ಅನ್ನೋದನ್ನು ಹೇಳ್ತಾ ಇದ್ದಾನೆ ಬೋಳೆಶಂಕರ. ಹಕ್ಕಿಯು ಮಧುರವಾದಂತಹ ಹಾಡುಗಳನ್ನು, ಚಿಲಿಪಿಲಿ ನಿನಾದಗಳನ್ನು ಮುಂಜಾನೆಯ ವೇಳೆಯಲ್ಲಿ ಹಾಡ್ತಾ ಇರ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಕಾಡು ಇದೆ, ಕಾಡು ಇದ್ದಲ್ಲಿ ಪಕ್ಷಿಗಳ ವಾಸಸ್ಥಳವೂ ಇರ್ತದೆ ಅಂತ. ಹಾಗಾಗಿ ಆ ಹಕ್ಕಿಯ ಹಾಡುಗಳಿಗೆ ರಾಗ ತಾಳವನ್ನು ಹಾಕಿ ಕುಣಿಯುವವರು ಯಾರೋ ಈ ನಮ್ಮ ಶಿವಪುರದಲ್ಲಿರುವಂತಹ ಎಳೆಯರು. ಅಷ್ಟು ಮಾತ್ರವಲ್ಲ, ಎಲ್ರಿಗೂ ಒಂದಲ್ಲ ಒಂದು ರೀತಿಯ ಸಂತೋಷ ಇದ್ದೇ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕೆರೆಗಳಿವೆ, ನದಿಗಳಿವೆ, ಹಳ್ಳ ತೋಡುಗಳು ಎಲ್ಲ ಇವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀರಿಗಿಂತ ಆಳವಾದ ಒಲವನ್ನು ಕೊಡ್ತಾ ಇರುವಂತಹ ಅಥವಾ ತಿಳಿದಿರುವಂತಹ ಈ ಸೀಮೆಗೆ, ಶಿವಪುರಕ್ಕೆ ಜಯವಾಗಲಿ. ನೀರಿನಲ್ಲಿ ಮೀನ ಹೆಜ್ಜೆಯನ್ನು ಗುರುತು ಹಿಡಿಯುವ ಊರು ಇದು ಅಂತ. ಹಾಗಂತೇಳಿದರೆ ಎಲ್ಲ ಕಡೆಯಲ್ಲಿ ಈ ರೀತಿಯಾದಂತಹ ಮೀನಿನ ಹೆಜ್ಜೆಯನ್ನೆಲ್ಲ ಗುರುತು ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಕಾಡು ಇರಲಿಕ್ಕಿಲ್ಲ, ಚೆನ್ನಾಗಿ ಮಳೆ ಬರಲಿಕ್ಕಿಲ್ಲ, ಅಥವಾ ಬಿಸಿಲು ಬೀಳದೇ ಇರಬಹುದು, ಎಲ್ಲ ಸಮಸ್ಯೆಗಳಿರ್ಬೋದು. ಆದರೆ ನಮ್ಮ ಶಿವಪುರದಲ್ಲಿ ಅದು ಯಾವ ಸಮಸ್ಯೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾನೆ ನಮ್ಮ ಬೋಳೆಶಂಕರ. ಸುಕ್ಕಿನ ಗೆರೆ ಸಾಣೆ ಹಿಡಿಯುವ ಜಾಣ ಮುದುಕರೂರಿಗೆ, ಆಳದಲ್ಲಿ ಲಾವಣಿಗಳನ್ನುಳ್ಳ ನದಿಯ ಊರಿಗೆ ಅಂತ. ಸಾಮಾನ್ಯವಾಗಿ ಇಲ್ಲಿ ಮುದುಕರು ಇದ್ದಾರೆ, ಯೌವನಿಗರಿದ್ದಾರೆ, ಮಕ್ಕಳು ಇದ್ದಾರೆ. ಈ ರೀತಿಯಾದಂತಹ ಜನರು ಇರುವಂತಹ ಈ ಊರಿನಲ್ಲಿ ಬೇಕಾದಂತಹ ಎಲ್ಲ ಸೌಲಭ್ಯಗಳು ಇವೆ. ಅಷ್ಟು ಮಾತ್ರವಲ್ಲ, ಆಳದಲ್ಲಿ ಲಾವಣಿಗಳನ್ನೇ ತೋರಿಸುವಂತಹ ಒಂದು ನದಿಯೂ ಕೂಡ ಈ ಊರಿಗೆ ಶೋಭೆಯನ್ನು ತಂದುಕೊಟ್ಟಿದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದಂಥ ಊರು ಶಿವಪುರ ಅನ್ನೋದನ್ನು ಬೋಳೆಶಂಕರ ಹೇಳ್ತಾನೆ. ಋತುಮಾನದ ಪೈರು ಬೆಳೆವ ದಂಟಿಗೆಂಟು ತೆನೆಗಳಿರುವ, ತೆನೆಗೆ ಒಂದು ಹಾಡುವಂಥ ಹಕ್ಕಿ ಇರುವ ಊರಿಗೆ ಜಯ ಜಯ ಶಿವಪೂರಿಗೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಋತು ಅಂತ ಹೇಳಿದರೆ ನಿಮ್ಗೆ ಈಗಾಗಲೇ ಗೊತ್ತುಂಟು, ಕಾಲ ಕಾಲಕ್ಕೆ ಬೆಳೆಯುವಂಥ ಋತು ಅಂತ ಹೇಳಿದರೆ ಕಾಲ ಕಾಲಕ್ಕೆ ಬೆಳೆಯುವಂಥ ಪೈರುಗಳಿರ್ತದೆ. ಆ ಪೈರುಗಳು ಚೆನ್ನಾಗಿ ಪೈರನ್ನು ಕೊಡ್ತಾ ಇರ್ತದೆ, ಅಥವಾ ಬೆಳೆಗಳನ್ನು ಚೆನ್ನಾಗಿ ಕೊಡ್ತಾ ಇರ್ತದೆ ಅಂತ. ಒಂದು ದಂಟಿಗೆ 8 ತೆನೆಗಳನ್ನು ಕೊಡಬೇಕು ಅಂತ ಹೇಳಿದರೆ, ನೀವು ಭತ್ತದ ಗದ್ದೆಯನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು, ಅದು ನಿಜವಾಗಿ ಒಳ್ಳೆಯ ಫಸಲನ್ನು ಕೊಟ್ಟಂತಹ ಭತ್ತದ ಗದ್ದೆ ಎಂಬುದಾಗಿ ಹೇಳ್ಬೋದು. ಹಾಗಾಗಿ ಅಂತಹ ಒಂದು ಪ್ರಸಿದ್ಧವಾದಂಥ ಎಲ್ಲದಕ್ಕೂ ಅನುಕೂಲವನ್ನು ಹೊಂದಿಕೊಂಡಿರುವಂತಹ ಊರು ಯಾವುದು? ಶಿವಪುರ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಆ ತೆನೆಗಳಲ್ಲಿ ಕೂತುಕೊಂಡು ಹಾಡುವಂತಹ ಹಕ್ಕಿಗಳು ಇಲ್ಲಿವೆ ಅಂತ. ತೆನೆಗೆ ಒಂದು ಹಾಡುವಂಥ ಹಕ್ಕಿ ಇರುವ ಊರಿಗೆ 8
ದಂಟಿಗೆ 8 ತೆನೆಗಳಿವೆ. ಒಂದೊಂದು ತೆನೆಗಳಲ್ಲಿ ಕೂತುಕೊಂಡು ಒಂದೊಂದು ಹಕ್ಕಿಗಳು ಸಂತೋಷದಿಂದ ಹಾಡುತ್ತಾ ಇವೆ. ಆದ ಕಾರಣ ಇಲ್ಲಿಗೆ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಇವೆ ಅನ್ನೋದನ್ನು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾನೆ ನಮ್ಮ ಬೋಳೇಶಂಕರ. ಇನ್ನು ಈ ಶಿವಪುರಕ್ಕೆ ಒಳ್ಳೆಯದಾಗಲಿ, ಜಯವಾಗಲಿ, ಜಯವಾಗಲಿ ಎಂಬುದಾಗಿ ಆ ಹಾಡಿನ ಮುಖೇನ ಬೋಳೇಶಂಕರ ಹಾರೈಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು ಮಕ್ಕಳೇ. ಕೋಡಂಗಿ, ಊರು ತುಂಬ ಇವರ ಮೆರವಣಿಗೆ ಮಾಡಿಸು. ಊರಲ್ಲಿರೋ ಮಕ್ಕಳು ಹೆಂಗಸರು ನೋಡಲಿ. ಆಮೇಲೆ ತೋಟದ ಹತ್ತಿರ ಕರೆದುಕೊಂಡು ಬಾ, ತಿಳಿಯಿತೋ? ಸೈನಿಕರು ಹಾಡುತ್ತಾ ಕೋಡಂಗಿಯ ಬೆನ್ನು ಹತ್ತುವರು. ಮುಂದಿನ ಇದಿಷ್ಟು ಇಲ್ಲಿಗೆ ಈ ದೃಶ್ಯ ಮುಗೀತದೆ. ಒಟ್ಟಿನಲ್ಲಿ ಮಕ್ಕಳಿಗೆ ಒಂದಷ್ಟು ಮನೋರಂಜನೆ. ನೋಡಿ, ಅಲ್ಲಿ ಗಮನಿಸಿ, ಧಾನ್ಯದಿಂದ ಚಿನ್ನವನ್ನು ಮಾಡುವುದಾಗಲಿ ಅಥವಾ ಹುಲ್ಲಿನ ಸಳಿನಿಂದ ಸಿಪಾಯಿಗಳನ್ನು ಮಾಡುವುದಾಗಲಿ ಬೋಳೇಶಂಕರನ ಪಾಲಿಗೆ ಅದು ಕೇವಲ ಮಕ್ಕಳಿಗೆ ಮನೋರಂಜನೆಯನ್ನು ಒದಗಿಸುವುದಕ್ಕೆ ಮಾತ್ರ. ಅದರಿಂದ ಯಾವುದೇ ರೀತಿಯ ಲಾಭವನ್ನು ಪಡ್ಕೊಳ್ಳುವಂತಹ ದುರಾಸೆ ಬೋಳೇಶಂಕರನಿಗೆ ಇಲ್ಲ. ಹಾಗಾಗಿ ಅಷ್ಟಕ್ಕೆ ಮಾತ್ರ ಅವು ಬಳಸಿಕೊಳ್ತಾನೆ, ಅದನ್ನು ಬೇರೆ ಯಾವುದೇ ಕಾರಣಕ್ಕಾಗಿ ಆತ ಬಳಸಿಕೊಳ್ಳುವುದಿಲ್ಲ. ಇದು ಬೋಳೇಶಂಕರನ ವ್ಯಕ್ತಿತ್ವವನ್ನು ತಿಳಿಸ್ತಾ ಹೋಗ್ತದೆ. ಇದಿಷ್ಟಾದ ಮೇಲೆ ಮುಂದಿನ ದೃಶ್ಯವನ್ನು ನೋಡೋಣ. ಚಿನ್ನವ ಹೊಗಳಯ್ಯ. ಕೆಲಸದಲ್ಲಿ ತೊಡಗಿರೋ ಬೋಳೇಶಂಕರನಲ್ಲಿಗೆ ಸಾಹುಕಾರ, ಅವನಣ್ಣ, ಬೋಳೇಶಂಕರನ ಅಣ್ಣ ಸಾಹುಕಾರ ಕಾಮಣ್ಣ ಓಡಿ ಬರ್ತಾನೆ. ಸಾಹುಕಾರ ಹೇಳ್ತಾನೆ, ಅಣ್ಣ ಬಂದವ ಬೋಳೇಶಂಕರನಲ್ಲಿ ಹೇಳ್ತಾನೆ, ಬೋಳೇಶಂಕರ ಎಂಥ ಕೆಲಸ ಮಾಡಿದೆ. ಬೇಜವಾಬ್ದಾರಿ ಹುಡುಗಿಯರಿಗೆ, ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆ ಅಂತಲ್ಲ, ನನಗೆ ಕೊಡಬಾರ್ದಿತ್ತೆ. ನನಗೆ ತುಸು ಹಣ ಸಿಕ್ಕಿದ್ದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಿದ್ದೆ. ಅದಕ್ಕೆ ಬೋಳೇಶಂಕರ ಹೇಳ್ತಾನೆ, ಅದಕ್ಕೇನಂತೆ, ಹಾಗೆ ಆಗಲೇಳು. ನಿನಗೀಗಲೂ ನಾನು ಚಿನ್ನದ ನಾಣ್ಯ ಕೊಡಬಲ್ಲೆ, ಆದರೆ ಧಾನ್ಯದಿಂದ ನಾಣ್ಯ ಮಾಡಬೇಕಾಗುತ್ತೆ. ಪರವಾಗಿಲ್ವೇ? ಯಾಕಿರುತ್ತೆ, ಬಿಲ್ಕುಲ್ ಪರವಾಗಿಲ್ಲ ಮಾರಾಯ. ನನ್ನ ಹತ್ತಿರ ಧಾನ್ಯ ಹೆಚ್ಚಿಗಿಲ್ಲವಲ್ಲ, ಎಷ್ಟು ಬೇಕೀಗ? 1-2 ಚೀಲವಾದರೂ ಬೇಕು. ಹಾಗೆ ಆಗಲೇಳು. ಧಾನ್ಯದ ಚೀಲದ ಹತ್ತಿರ ನಿಂತು ಬೋಳೇಶಂಕರ ಹೇಳ್ತಾನೆ. ನೀವು ಇದನ್ನು ಹಿಂದಿನ ತರಗತಿಯಲ್ಲಿ ಕೇಳಿರ್ಬೋದು ಮಕ್ಕಳೇ. ಪಿಶಾಚಿಗಳು ಹೇಳಿಕೊಟ್ಟಂತಹ ಆ ಒಂದು ಮಂತ್ರ. ಹಂಡೋಲ್ ಬಂಡೋಲ್ ಚಿಗುರು ಚಿಕಲಕ ಬಕಲಕ, ಸಾಲ ಕುದರಿ ಹನುಮಂತರಾಯ, ಧಾನ್ಯವೆಲ್ಲ ನಾಣ್ಯವಾಗಲಿ, ನಾಣ್ಯವೆಲ್ಲ ಚಿನ್ನ ಆಗಲಿ. ಬಚ್ಚಾ ಬೋಲ್ ಬೋಲಾತಿ ಬೋಲ್ ರಾಮ್ ಲಂಗೋಟಿ ಕೋಲ್. ಈಗ ಮಂತ್ರವನ್ನು ಹೇಳಿಬಿಡ್ತಾನೆ. ಆಗ ಏನಾಗ್ತದೆ, ಧಾನ್ಯಗಳೆಲ್ಲ ನಾಣ್ಯವಾಗಿ ಪರಿಣಮಿಸ್ತದೆ. ನಮ್ಮ ಸಾಹುಕಾರಣ್ಣನಿಗೆ ತುಂಬ ಆಸೆ ಯಾವುದರ ಮೇಲೆ? ನಾಣ್ಯದ ಮೇಲೆ. ಹುಡುಗಿಯರಿಗೆ ಕೊಟ್ಟದಕ್ಕೆ ಅವನಿಗೆ ಸ್ವಲ್ಪ ಮತ್ಸರ ಆಗ್ತದೆ. ಅದಕ್ಕೆ ಓಡ್ಕೊಂಡು ಬಂದಿದ್ದಾನೆ, ಇವನಲ್ಲಿ ಕೇಳಿದ್ದಾನೆ. ಇವನು ಹಾಗೆ ಮಾಡಿಕೊಡ್ತಾನೆ. ಅಬ್ಬಾ, ಇದೆಲ್ಲ ಅಸಲಿ ಚಿನ್ನ ಏನಪ್ಪ? ನೀನೇ ನೋಡಿಕೊಳ್ಳಣ್ಣ. ಕಣ್ಣುಗಳನ್ನೇ ನಂಬಲಿಕ್ಕಾಗುತ್ತಿಲ್ಲ. ಅಬ್ಬಬ್ಬಾ, ಅಸಲಿ ಚಿನ್ನದ ನಾಣ್ಯಗಳು. ಈ ಚಿನ್ನದಿಂದ ತಿರಗಾ ಧಾನ್ಯ ಮಾಡಬೇಕಾದರೆ? ಬೇಡ, ಚಿನ್ನ ಸಾಕೆನ್ನದುಂಟೆ. ಹೌದು, ಚಿನ್ನ ತಿಂದು ಬದುಕಲಾಗುತ್ತಾ? ಇಲ್ಲ, ಹಾಗಂತ ಮಣ್ಣು ತಿಂದು ಬದುಕಲಾಗೋದಿಲ್ಲ ತಮ್ಮ. ಚಿನ್ನ ಅಂದರೆ ಏನಂದುಕೊಂಡೆ? ಚಿನ್ನವ ಹೊಗಳಯ್ಯ, ನಾಣ್ಯವ ಹೊಗಳಯ್ಯ, ಜಗದಲ್ಲಿ ಚಿನ್ನವೇ ಮಿಗಿಲೆಂದು ಹೊಗಳುವುದಕ್ಕೆ ನಾಲಗೆ ಎಳೆದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು. 2 ಸೇರಿದರೆ ಎಷ್ಟಾಯ್ತಪ್ಪ? 4. ತಪ್ಪು. 2 ಸೇರಿದರೆ 7-8 ಆಗುವ ಅದ್ಭುತಕ್ಕೆ ತಲೆಬಾಗಿ ಬಾಯಿ ತುಂಬ ಹೊಗಳುವುದಕ್ಕೆ ನಾಲಗೆ ಎಳೆದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು. ಕೈಯಿಂದ ಕೆಲಸ ಮಾಡ್ತೀಯ, ತಲೆಯಿಂದ ಕೆಲಸ ಮಾಡ್ತೀಯ ನೀನು? ಕೈಯಿಂದ. ಕೂತಲ್ಲೇ ತಲೆಯಿಂದ ಕಾಯಕ ಮಾಡುತ್ತಾ ಲೋಕವನಾಳುವ ಮಹಿಮೆಯ ಹೊಗಳುವುದಕ್ಕೆ ನಾಲಗೆ ಎಳೆದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು. ಚಿನ್ನದ ನಾಣ್ಯದ ಮ್ಯಾಲಿನ ಗೊಂಬೆಯ ನುಡಿಗಳನ್ನೆಂದಾದರೂ ಕೇಳಿರುವೆಯ? ಇಲ್ಲ. ಮಾತಾಡೋ ರಾಜನ, ಹಾಡುವ ರಾಣಿಯ ನುಡಿಗಳನ್ನೆಂದಾದರೆ ಕೇಳಿರುವೆಯ? ಇಲ್ಲ. ಕೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ 1000 ಪಾಲಿಗೆ ಮಿಗಿಲೆಂದು ಹೇಳು. ಬಾಯಿ ಮುಚ್ಚಿರುವುದೇ 1000 ಪಾಲಿಗೆ ಮಿಗಿಲು. ಚಿನ್ನ ನೋಡಿ ನಿನಗಿಷ್ಟು ಸಂತೋಷವಾಗುತ್ತದೆ ಅಂತ ಗೊತ್ತೇ ಇರಲಿಲ್ಲ. ಇನ್ನಷ್ಟು ಬೇಕಾದರೆ ಸುಗ್ಗಿ ಆದ ಮೇಲೆ ಬಾ. ಈ ಸಲ ಪೈರು ಚೆನ್ನಾಗಿದೆ. ತುಸು ಹೊತ್ತು ಇಲ್ಲೇ ಇರು, ಗಾಡಿ ತಂದು ತಗೊಂಡು ಹೋಗ್ತೀನಿ. ಹುಷಾರು ತಮ್ಮ, ಯಾರಾದರೂ ಚೀಲಕ್ಕೆ ಕೈ ಹಾಕಿಯಾರೋ? ನೀನು ಅಷ್ಟೇ, ಕೈ ಹಾಕಬೇಡ. ಸಾಹುಕಾರ ಓಡಿ ಹೋಗುವನು. ಇನ್ನೊಂದು ಕಡೆಯಿಂದ ಕೋಡಂಗಿ ಮತ್ತು ಸರದಾರ ಸೋಮಣ್ಣ ಬರುವರು. ಈಗಲಿದ್ದವ ಸಾಹುಕಾರ ಕಾಮಣ್ಣ, ಈಗ ಇನ್ನೊಬ್ಬ ಅಣ್ಣ ಸರದಾರ ಸೋಮಣ್ಣ ಬರ್ತಾನೆ. ಏನೋ ತಮ್ಮ, ನೀನು ತಯಾರಿಸಿದ ಜವಾನರನ್ನು ನೋಡಿ ನಿಜವಾಗ್ಲೂ ಆಶ್ಚರ್ಯ, ಸಂತೋಷ ಆಯ್ತಪ್ಪ.
ಜವಾನರನ್ನು ಹುಟ್ಟಿಸುವ ವಿದ್ಯೆ ನಿನ್ನ ಹತ್ತಿರ ಇದೆ ಅಂತ ಗೊತ್ತಿದ್ದರೆ ನಾನೇ ರಾಜನಾಗಿರುತ್ತಿದ್ದೆ. ನೀನು ಹೇಳಲೇ ಇಲ್ಲ, ನಾನು ಕೇಳಲೇ ಇಲ್ಲ ಅಂತಿಟ್ಕೋ. ಇರಲಿ, ಆಗಳೇ ಇದ್ರಲ್ಲ ಆ ಜವಾನರೆಲ್ಲ ಇಲ್ಲಿ. ಹಾಡಿದರು, ಕುಣಿದರು, ಹೊರಟು ಹೋದರು. ಎಲ್ಲಿಗೆ? ಮೂಲದಲ್ಲಿ ಏನಿದ್ದರೂ ಆ ಅವಸ್ಥೆಗೆ. ಜವಾನರು ಹಾಗಿರಬೇಕೇಳು. ಸೇನಾಪತಿ ಹೇಳಿದ ಹಾಗೆ ಕೇಳಬೇಕು. ಅವರನ್ನು ಹೇಗೆ ಮಾಡಿದೆ? ಅದರಿಂದ ನಿನಗೇನಾಗಬೇಕಾಗಿದೆ? ಒಳ್ಳೆ ಪ್ರಶ್ನೆ. ಜವಾನರಿದ್ದರೆ ಏನೂ ಆಗಬಹುದು, ಏನೂ ಮಾಡಬಹುದು. ಬೇಕಾದರೆ ರಾಜ್ಯ ಕಟ್ಟಬಹುದು, ರಾಜ್ಯ ಗೆಲ್ಲಬಹುದು. ಹೌದಾ? ಹಾಗಿದ್ರೆ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ನಿನಗೆಷ್ಟು ಬೇಕೋ ಅಷ್ಟು ಜವಾನರನ್ನು ಮಾಡಿಕೊಡ್ತೇನೆ. ಈ ಸಲ ಹುಲ್ಲುಸಾಗಿ ಬೆಳೆದಿದೆ. ಎಷ್ಟು ಜನ ಜವಾನರು ಬೇಕು? ಸದ್ಯಕ್ಕೆ ಕೆಲವು ಸಾವಿರ ಜವಾನರು ಸಾಕು. ಕೊಟ್ಟೇನು. ಆದರೆ ನಾನು ನಿನಗೆ ಜವಾನರನ್ನು ಮಾಡಿಕೊಟ್ಟ ತಕ್ಷಣ ನೀನು ಅವರನ್ನು ಕರೆದುಕೊಂಡು ಈ ಹಳ್ಳಿಯಿಂದ ಹೊರಟು ಬಿಡಬೇಕು. ಅವರಿಗೇನಾದರೂ ಹೊಟ್ಟೆಗೆ ಹಾಕಬೇಕಾಗಿ ಬಂದರೆ ಕಷ್ಟ. ಒಂದೇ ದಿನದಲ್ಲಿ ಅವರು ಶಿವಪುರವನ್ನೆಲ್ಲ ತಿಂದು ಬಿಡ್ತಾರೆ. ಸರದಾರ ಹೇಳ್ತಾನೆ, ಆಗ ನಾನಾದರೂ ಇಲ್ಲಿದ್ದು ಮಾಡೋದೇನಿದೆ, ಆ ಕ್ಷಣವೇ ಹೊರಟು ಬಿಡ್ತೀನಿ. ಹಾಗಿದ್ದರೆ ಇಕೋ. ಹುಲ್ಲನ್ನು ತಗೊಂಡು ನಿಲ್ಲಿಸ್ತಾನೆ ಮತ್ತು ಮಂತ್ರವನ್ನು ಹೀಗೆ ಹೇಳ್ತಾನೆ: ಹಂಡೋಲ್ ಬಂಡೋಲ್ ಚಿಗರಿ ಚಿಕಲಕ ಬಕಲಕ ಸಾಲ ಕುದುರಿ ಹನುಮಂತರಾಯ ಹುಲ್ಲಿನೆಸಳು ಜವಾನರಾಗಲಿ ಬಚ್ಚಾ ಬೋಲ್ ಬೋಲಾತಿ ಬೋಲ್ ಹರಾಮ್ ಲಂಗೋಟಿ ಕೋಲ್ ಅಂತ ಹೇಳುವಾಗ ಹುಲ್ಲಿನೆಸಳಿನಿಂದ ಜವಾನರು ಅಂದರೆ ಸಿಪಾಯಿಗಳು ಮಾರ್ಚ್ ಫಾಸ್ಟ್ ಮಾಡ್ತಾ ಬರ್ತಾರೆ. ಇಷ್ಟು ಜನ ಸಾಕೆ? ಸಾಕು ಸಾಕು, ತುಂಬ ಉಪಕಾರವಾಯಿತು. ಬೆಪ್ಪತಕಡಿ ನೋಡ್ತಾ ಇರೋ, ಪ್ರಪಂಚನೆಲ್ಲ ಗೆದ್ದು ತಲೆ ಮೇಲೆ ಕಿರೀಟ ಇಟ್ಟುಕೊಂಡು ಬಂದು ನಿನ್ನನ್ನು ನನ್ನ ದರ್ಬಾರಿಗೆ ಕರೆಸಿ ಪ್ರಶಸ್ತಿ ನೀಡ್ತೀನಿ. ಸರಿಯಪ್ಪ, ನಿನಗೆ ಇನ್ನೂ ಜವಾನರು ಬೇಕಾದರೆ ಮತ್ತೆ ಬಾ, ಮಾಡಿಕೊಡುತ್ತೇನೆ. ಆದರೆ ಮುಂದಿನ ಸಲ ಹುಲ್ಲನ್ನು ನೀನೇ ತರಬೇಕು ಅಷ್ಟೆ. ಖಂಡಿತ ಆಗಲ್ಲಪ್ಪ. ಹೋಗಿ ಬಾ. ಶಿವ ನಿನಗೆ ಒಳ್ಳೇದು ಮಾಡಲಿ. ಸೈನಿಕರೊಂದಿಗೆ ಸರದಾರ ಹೋಗುವನು. ಈ ದೃಶ್ಯದಲ್ಲಿ ನೀವು ಈಗಾಗಲೇ ಕೇಳಿಕೊಂಡಿದ್ದೀರಿ. ಹುಡುಗಿಯರು ಹಾಡು ಹೇಳಿದ್ದಕ್ಕೆ ಬೋಳೇಶಂಕರ ಚಿನ್ನದ ನಾಣ್ಯವನ್ನು ಕೊಟ್ಟಂಥ ವಿಷಯ ಅವನ ಅಣ್ಣಂದಿರಾದಂಥ ಸರದಾರನಿಗೆ ಮತ್ತು ಸಾಹುಕಾರನಿಗೆ ತಿಳಿಯುತ್ತದೆ. ಅವರು ಪುನಃ ಇವನಲ್ಲಿ ಬಂದು ಚಿನ್ನದ ನಾಣ್ಯವನ್ನು ನಮಗೆ ಕೊಡ್ಬೋದಿತ್ತಲ್ಲ, ನಾನು ಚೆನ್ನಾಗಿ ಆಳ್ತಾ ಇದ್ದೆ, ಚಿನ್ನದ ಮೊಟ್ಟೆ ಇಡುವ ಹಾಗೆ ಮಾಡ್ತಿದ್ದೆ ಇತ್ಯಾದಿಯಾಗಿ ಕೇಳಿಕೊಡ್ತಾರೆ. ಆಗ ಬೋಳೇಶಂಕರ ಇಲ್ಲ ಅಂತ ಹೇಳೋದಿಲ್ಲ, ಅವರಿಗೂ ಕೂಡ ಚಿನ್ನದ ನಾಣ್ಯಗಳನ್ನು ಕೊಡ್ತಾರೆ. ಬೇಕಾದಷ್ಟು ತಗೊಂಡು ಹೋಗ್ತಾರೆ. ಇನ್ನು ಸುಗ್ಗಿ ಕೊಯ್ಲು ಆದ ಮೇಲೆ ಬಾ, ನಿನಗೆ ಬೇಕಾದಷ್ಟು ತಗೊಂಡು ಹೋಗ್ಬೋದು ಅನ್ನೋದನ್ನು ಕೂಡ ಹೇಳ್ತಾನೆ. ಅದಕ್ಕೆ ಅವರು ಸಾಹುಕಾರನಿರ್ಬೋದು ಸರದಾರನಿರ್ಬೋದು ಭಾಳ ಸಂತೋಷ ಪಟ್ಟುಕೊಂಡು ಒಪ್ಪಿಕೊಂಡು ಹೋಗುವಂಥ ಒಂದು ವಿಚಾರವನ್ನು ನಾವಲ್ಲಿ ಗಮನಿಸ್ಕೊಳ್ಬೋದು. ಇಲ್ಲಿ ಅವನ ಅಣ್ಣಂದಿರು ಚಿನ್ನದ ಮೇಲೆ ಎಷ್ಟೊಂದು ಆಸೆ ಪಟ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಬೋಳೇಶಂಕರನಿಗೆ ಏನು ಇರಬಾರ್ದು ಅನ್ನುವಂತಹ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಳ್ಬೋದು. ಇವನಲ್ಲಿ ಇನ್ನು ಚಿನ್ನ ಬಹಳ ಸಂಗ್ರಹಣೆಯಾಗ್ತದೆ. ಅದೇ ರೀತಿಯಾಗಿ ಇವ ಇನ್ನು ಶ್ರೀಮಂತನಾಗ್ತಾನೆ, ನಾವು ಹೀಗೆ ಇರಬೇಕಾಗ್ತದೆ ಎನ್ನುವಂತಹ ಒಂದು ಮತ್ಸರ ಅವರಲ್ಲಿ ಉಂಟಾಗಿ ಇವನ ಬಳಿಗೆ ಬಂದು ಕೇಳ್ತಾ ಇರುವಂಥ ಸನ್ನಿವೇಶ. ಆದರೆ ಬೋಳೇಶಂಕರ ಯಾವುದರ ಮೇಲೂ ಆಸೆ ಇಡದೆ ಎಲ್ಲವನ್ನು ಅವರಿಗೆ ಕೊಡ್ತಾ ಇರುವಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು ಮಕ್ಕಳೇ. ಹಾಗಾಗಿ ಅಣ್ಣ ತಮ್ಮಂದಿರಲ್ಲಿ ಎಲ್ಲರೂ ಕೂಡ ಮತ್ಸರಿಗಳಾಗಿರುವುದಿಲ್ಲ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸ್ಕೊಳ್ಬೋದು. ಕರ್ಣನಂತಹ ಕೊಡುಗೈ ದಾನಿ ಆಗಿರುವುದನ್ನು ಕೂಡ ಈ ಬೋಳೇಶಂಕರನ ವ್ಯಕ್ತಿತ್ವದಲ್ಲಿ ನಾವು ಗಮನಿಸಿಕೊಳ್ಳಬಹುದು. ಅಣ್ಣನವರ ಬುದ್ಧಿ ಅವನಿಗೆ ಅರ್ಥ ಆಗಿದೆ, ಆದರೂ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಎಲ್ಲವನ್ನೂ ಒಂದು ಕೊಡುವ ವಿಚಾರವನ್ನು ನಾವಿಲ್ಲಿ ಗಮನಿಸಿಕೊಳ್ಳಬಹುದು ಮಕ್ಕಳೇ. ಮುಂದಿನ ಭಾಗ ದೃಶ್ಯ ನಿಮ್ಮ ಪುಸ್ತಕದಲ್ಲಿದೆ, ಗಮನಿಸ್ಕೊಳ್ಳಿ. ಕತ್ತಲೆಯ ನಿಜ ಜನಕ ಬಂದನು ಅಂತ. ನಿಜ ಜನಕ ಯಾರು ಅನ್ನೋದನ್ನು ನೀವು ಇಲ್ಲಿ ಅರ್ಥೈಸಿಕೊಳ್ಬೇಕು. 3 ಪಿಶಾಚಿಗಳು ಬಂದು ಹೋಗಿ ಆಗಿದೆ, ಅವರು ಸತ್ತು ಹೋಗಿಯೂ ಆಗಿದೆ. ಈ ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದವರು ಯಾರು ನಿಮ್ಗೆ ಗೊತ್ತಿದೆ, ಪ್ರಾರಂಭಕ್ಕೆ ಹೇಳಿದ್ದೇವೆ ನಾವು, ಸೈತಾನ ಅಲ್ವಾ. ಈಗ ಸೈತಾನ ಕಳಿಸಿದಂಥ 3 ಪಿಶಾಚಿಗಳಿಂದ ಈ ಬೋಳೇಶಂಕರನ ಕುಟುಂಬವನ್ನು ಏನು ನಾಶ ಮಾಡಲಿಕ್ಕಾಗಲಿಲ್ಲ. ಈಗ ಅವನೇ ಬರುವುದರ ಮುಖೇನ ಈ ಕುಟುಂಬವನ್ನು ಅಥವಾ ಈ
ಸಂಸಾರವನ್ನು ಹೇಗೆ ನಾಶ ಮಾಡಬಹುದು ಅನ್ನೋದನ್ನು ಆತ ಯೋಚಿಸಿಕೊಂಡು ಭೂಲೋಕಕ್ಕೆ ಬರುವಂತಹ ಒಂದು ಸನ್ನಿವೇಶ ಸಂದರ್ಭ. ಅವನೇ ಕತ್ತಲೆಯ ನಿಜ ಜನಕನಾಗಿರುತ್ತಾನೆ. ಈಗ ಮೊದಲಿಗೆ ಕೋಡಂಗಿ ಬರ್ತಾನೆ ನೋಡಿ. ಕೋಡಂಗಿ ಮಾತಾಡ್ತಾನೆ, ಭಾಗವತರು ಇರ್ತಾರೆ ಜೊತೆಗೆ. ಏನು ಭಾಗವತರೇ, ಈ ಪರಿ ಗಾಳಿ ಬೀಸ್ತಿದೆ, ಇದು ನಿಮ್ಮ ಕಥೆಯಲ್ಲಿ ಬೀಸ್ತಿದೆಯಾ, ನಿಜವಾಗಿ ಬೀಸ್ತಿದೆಯಾ? ಬಿರುಗಾಳಿ ಬೀಸ್ತಾ ಇದೆ. ನದಿ ಹರಿಯೋದನ್ನು ನಿಲ್ಲಿಸಿ ಯಾರದೋ ಪಿಸು ದನಿ ಕೇಳಿಸಿಕೊಳ್ತಾ ಇದೆ. ಅಕ್ಕ ಕಾಲು ಭೂಮಿ ಮೇಲಿದ್ದರೂ ಮೋಡಗಳಲ್ಲಿ ಯಾರದೋ ತಲೆ ಕಂಡ ಹಾಗಾಯಿತು, ಕಂಡೆಯಾ? ಇಲ್ಲವೇ. ಲೋಕ ಕುಟ್ಟಿ ಕೆಡಹುವ ಹಾಗೆ ಹೆಜ್ಜೆ ಇಡುತ್ತಾ ಯಾರೋ ಬರ್ತಿದ್ದಾರೆ. ಹೆಜ್ಜೆ ಸಪ್ಪಳ ಕೇಳಿಸ್ತಾ? ಇಲ್ಲವೇ. ಸೈತಾನ ಬರ್ತಿದ್ದಾನಯ್ಯ. ಸೈತಾನ ಅಂದರೆ ಬಣ್ಣದ ವೇಷ ತಾನೆ? ಅದನ್ನಾದರೂ ತರಿಸಿ ಮಾರಾಯರೆ, ಕಣ್ತುಂಬ ನೋಡೋಣ. ಅದೇನು ಕತೆಗಾರಿಕೆಯೋ? ಬಡವನ್ನ ತೆಗಳ್ತೀರಿ, ಶ್ರೀಮಂತನ್ನ ಹೊಗಳ್ತೀರಿ. ಬಡವ ಬಂದರೆ ದುಃಖದ ರಾಗ ತೆಗಿತೀರಿ, ರಾಜ ಬಂದರೆ ಆನಂದದ ರಾಗ ಬಿಚ್ಚುತ್ತೀರಿ. ಹಳ್ಳಿ ಅಂದರೆ ಲಬಲೋಬೋ ಅಂತೀರಿ, ಸಿಟಿ ಅಂದರೆ ಹಾ ಹಾ ಅಂತೀರಿ. ನನಗೆ ಎಲ್ಲರೂ ಅಷ್ಟೇ ಕಣಪ್ಪ, ಯಾಕೆಂದರೆ ನಾನು ಕಥೆಗಾರ. ನಿಮ್ಮ ಕಥೆಯಲ್ಲಿ ನಿಮಗೆ ಗೊತ್ತಿಲ್ಲದ ಎಷ್ಟೆಷ್ಟೋ ಬದಲಾವಣೆ ಆಗಿವೆ ಗೊತ್ತಾ? ಬೋಳೇಶಂಕರ ಬೇಕೂಫನಾಗಿದ್ದಾನೆ, ಅಣ್ಣಂದಿರು ಮಹಾರಾಜರಾಗಿದ್ದಾರೆ. ಕತೆಗಾರ ಕತೆ ಮರ್ತಿದ್ದಾನೆ. ರಾಜಕುಮಾರಿ ಸಾಮಾನ್ಯನ ಮದುವೆ ಆಗಿದ್ದಾಳೆ. ರಾಜ ಕೂಲಿಯಾಗಿದ್ದಾನೆ. ಪರವಾಗಿಲ್ಲ, ನಿನಗೂ ವಿಷಯ ಗೊತ್ತಾಗಿದೆ. ಮುಂದಿನ ಕಥೆ ಇನ್ನು ಮೇಲೆ ನೀನೇ ಹೇಳಬಹುದು. ಹೇಳೋ ಹಾಗಿದ್ದರೆ ಇಲ್ಲಿ ತನಕ ಹೇಳುತ್ತಿದ್ದೆ. ಈಗ ಸೈತಾನ ಬರ್ತಿದ್ದಾನೆ ಅಂದಿರಲ್ಲ, ಇನ್ನು ಮೇಲೆ ಸಾಧ್ಯವಿಲ್ಲ ಸ್ವಾಮಿ. ಸೈತಾನನ್ನು ನಂಬೋದು ಕಷ್ಟ. ಯಾಕಂದರೆ ಯಾವ ಕಥೆಯಲ್ಲೂ ಅವನು ನನ್ನ ಮಾತು ಕೇಳಿಲ್ಲ. ಕೇಳದಿದ್ದರೆ ರಂಗದ ಮೇಲೆ ಕರೆತಂದು ತಾತಯ್ಯ ಹಾಡಿ 2 ಗಂಟೆ ಕುಣಿಸು, ತಾನೇ ದಾರಿಗೆ ಬರ್ತಾನೆ. ರಾಕ್ಷಸರ ಸಹವಾಸ ಬ್ಯಾಡಿ ಭಾಗವತರೇ. 10 ಗಂಟೆ ಕುಣಿಸಿದರು ಮತ್ತೆ ಏರಿ ಬರ್ತಾರೆ. ಅಕ ಬಣ್ಣದ ವೇಷ ಆರ್ಭಟ ಮಾಡ್ತಾ ಇದೆ, ಗಂಟಲು ಹರಿಯೋ ಹಾಗೆ ಹಾಡಿ. ಮತ್ತೆ ಬಂದನು ಸೈತಾನ ಬಂದನು, ಸರ್ವ ಕೆಡುಕಿನ ಒಡೆಯ ಬಂದನು, ತನ್ನ ಚಿನ್ನದ ಹಲ್ಲು ಸಿಡಿಯುವಂತೆ ಅವಘಡಿಸಿ ನಗುತ್ತಾ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿಸುತ್ತಲೇ ಜೀವ ರಸಗಳ ಕತ್ತಲೆಯ ನಿಜ ಜನಕ ಬಂದನು, ಬೆಳಕನ್ನು ಓಡಿಸುತ್ತಾ. ಕುಣಿಯುತ್ತಾ ಸೈತಾನ ಬರುವನು. ಅಂದರೆ ಸೈತಾನ ಬರುವ ರೀತಿಯನ್ನು ಭಾಗವತರಲ್ಲಿ ಅಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅವ ಸಾಧಾರಣದವ ಅಲ್ಲ, ಸರ್ವ ಕೆಡುಕಿಗೆ ಒಡೆಯ ಅವ. ಏನೆಲ್ಲ ಜಗತ್ತಿನಲ್ಲಿ ಕೆಟ್ಟದಾಗ್ತಾ ಇದೆಯೋ ಅದೆಲ್ಲದಕ್ಕೂ ಲೀಡರ್ ಅವನೇ, ಒಡೆಯ ಅವನೇ. ಅವನ ಚಿನ್ನದ ಹಲ್ಲು ಸಿಡಿದು ಹೋಗುವ ಹಾಗೆ ನಗುತ್ತಾ ಇದ್ದಾನೆ. ಅಟ್ಟಹಾಸದ ನಗು. ರಾಕ್ಷಸರ ನಗು ಗೊತ್ತಲ್ಲ, ಮೆತ್ತಗೆ ಮಂದಹಾಸದ ನಗುವನ್ನೇ ಯಾರು ರಾಕ್ಷಸರ ನಗುವುದಿಲ್ಲ. ಕೆಟ್ಟ ಶಕ್ತಿಗಳೆಲ್ಲ, ದುಷ್ಟಶಕ್ತಿಗಳೆಲ್ಲ ಅಟ್ಟಹಾಸ ನಗುವನ್ನೇ ನಗುವಂಥದ್ದು. ಹಾಗೆ ನಕ್ಕಾಗ ಕಟ್ಟಿಸಿದ ಚಿನ್ನದ ಹಲ್ಲೇ ಏನಂತೆ ಸಿಡಿದು ಹೋಗಬೇಕಂತೆ. ಆ ನಮೂನೆ ನಗೆಯನ್ನು ಅವರು ನಗುತ್ತಾರೆ. ಚಿತ್ತದಲ್ಲಿ, ಚಿತ್ತ ಮನಸ್ಸಿನಲ್ಲಿ ನರಕಗಳನ್ನು ಸೃಷ್ಟಿಸ್ತಾರೆ ಅವರು. ಬತ್ತಿಸುತ್ತಲಿ ಜೀವರಸ ಏನಿದೆಯೋ, ಇಡೀ ನಮಗೆ ಜೀವ ಚೈತನ್ಯವನ್ನು ತುಂಬುವಂತಹ ಜೀವರಸ, ಅದನ್ನೆಲ್ಲ ಬತ್ತಿಸಿ ಬಿಡುತ್ತಾರೆ. ಅಂದರೆ ನಮಗೆ ಚೈತನ್ಯವಿಲ್ಲದ ಹಾಗೆ ಮಾಡಿಬಿಡ್ತಾರೆ ಈ ಯಾರು ಪಿಶಾಚಿಗಳು, ಸೈತಾನಂದಿರು ಅಂತ ಅರ್ಥ. ಕತ್ತಲೆಯ ನಿಜ ಜನಕ ಬಂದನು, ಬೆಳಕನ್ನು ಓಡಿಸ್ತಾ. ಯಾವಾಗಲೂ ಬೆಳಕನ್ನು ತರಬೇಕು. ಕತ್ತಲೆ ಏನು ಅಂಧಕಾರದ ಸಂಕೇತ, ಬೆಳಕು ಜ್ಞಾನದ ಸಂಕೇತ. ಆದರೆ ಇರುವ ಬೆಳಕನ್ನು ಓಡಿಸುವುದು, ಕತ್ತಲೆಯನ್ನು ತರುವುದು ಅಂತೇಳಿ ಹೇಳಿದರೆ ಏನಾಯಿತು, ಜಗತ್ತು ಅಂಧಕಾರದಲ್ಲಿ ಮುಳುಗ್ತದೆ ಅಂತ ಅರ್ಥ. ಈ ಕತ್ತಲೆಯನ್ನು ಸೃಷ್ಟಿಸಿದವ, ಕತ್ತಲೆಯ ಜನಕ ಯಾರವ? ಸೈತಾನ. ಅವ ಬರ್ತಾ ಇದ್ದಾನೆ. ಅವನು ಬರುವುದಕ್ಕೆ ಈ ನಮನೆ ಹಾಡನ್ನು ಹೇಳ್ತಾ ಇದ್ದಾರೆ ಭಾಗವತರು. ಅಯ್ಯ ಬಂದಂಥವರು ತಾವು ಧಾರು. ಸೈತಾನ ಪ್ರವೇಶಿಸ್ತಾನೆ ನೋಡಿ. ಅವನು ಹೇಳುವುದಿಲ್ಲ ಅವನ ಹೆಸರು. ಅಯ್ಯ ಉರ್ವಿಯಲ್ಲಿ ಸರ್ವರಿಗೆ ಬಲುಗರ್ವ ಕೊಟ್ಟು ಅವರಿಗೆ ದುರ್ವ್ಯಸನವನ್ನು ಅಂಟಿಸಿ ನಿರ್ವಂಶ ಮಾಡುತ್ತಾ ಸೃಷ್ಟಿಯ ಹಾಳು ಮಾಡಿ ತುಷ್ಟಿಯ ಪಡುವಂಥ ಸುಳ್ಳಿಗೆ ಹಳಬ, ಸತ್ಯಕ್ಕೆ ಹೊಸಬ ಆಗಿರುವಂಥ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಅದ್ದುತ್ತಾ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂಥ ಧೀಮಂತ ಯಾರೆಂದು ಬಲ್ಲಿರಿ? 28 ನರಕಗಳ ಅಧಿಪತಿ ಸೈತಾನ ಮಹಾರಾಜರೇ ಸೈ. ಅವರೇ ನಾವೆಂದು ಭಾವಿಸೈ ಭಾಗವತ. ನೀನಾಗೈ ನನ್ನ ತುತ್ತೂರಿಯ ಸದ್ದ. ಬಂದಂಥ ಕಾರಣ? ಅಯ್ಯ ಭಾಗವತ, ಶಿವಪುರದಲ್ಲಿರುವಂಥ ಬೆಪ್ತಕ್ಕಡಿ ಬೋಳೇಶಂಕರ ಮತ್ತು ಅವನ ಸೋದರರ ಮಧ್ಯೆ ವಿರಸವ ತಂದು ಛಲದಿಂದ ಕಲಹವಾಡಿ ಪರಸ್ಪರ ಅವಗಡಿಸಿ ಅವಮಾನಿಸಿ ಕಿವಿ, ಮೂಗು, ಕಣ್ಣು, ಹಲ್ಲುಗಳ ಕಿತ್ತು
ಆತ್ಮಗಳ ಕೊಳೆಯಾಗಿಸಿ ಸಾಯಿಸಲೆಂದು 3 ಪಿಶಾಚಿಗಳಿಗೆ ಆಜ್ಞೆಯ ನೀಡಿ ಕಳುಹಿಸಲಾಗಿ ಅವರಿಂದ ಏನೊಂದೂ ಸುದ್ದಿ ಬಾರದೆ ಹುಸಿ ಹೋದ ಬಾಣದ ಹಾಗೆ ಅವರ ವಿಚಾರವೇ ಗೊತ್ತಾಗದಾಗಿ ಖುದ್ದಾಗಿ ವಿಚಾರಿಸಿ ತಿಳಿದು ಬರೋಣವೆಂದು ಇಲ್ಲಿಗೆ ಬಂದೆವಯ್ಯ ಭಾಗವತ, ನಿನ್ನ ಮಾತು ಮಜಭೂತ ಎಂಬುದಾಗಿ ಸೈತಾನ ಭಾಗವತನಲ್ಲಿ ಹೇಳ್ತಾನೆ. ವಿಚಾರ ತಿಳಿಯಿತಾ? ತಿಳಿಯಿತು. 3 ಪಿಶಾಚಿಗಳು ಬೆಪ್ತ ಕಡೆಗೆ ಸೋತು ಕೈಯಲ್ಲಿದ್ದ ವರಗಳನ್ನು ಆಟಿಕೆಗಳಂತೆ ಬಳಸಿ ಕಳೆದುಕೊಂಡು ಸತ್ತು ಹೋಗಿದ್ದಾರೆ. ಈ ಮಧ್ಯೆ ಭೂಲೋಕ ಬೇಕಾದಷ್ಟು ಸಲ ತಿರುಗಿ ಹೊಸ ಹೊಸ ವಾಯುಮಂಡಲಗಳು ಬೀಸಿ ಕೆಳಗಿನದು ಮೇಲೆ, ಮೇಲಿನದು ಕೆಳಗಾಗಿ, ಅರಸು ಆಳಾಗಿ, ಆಳು ಅರಸಾಗಿ ಮೆರೆಯುತ್ತಿದ್ದಾರೆ. ಬೆಪ್ತ ಕಡೆಯ ಅಣ್ಣಂದಿರು ರಾಜರಾಗಿದ್ದಾರೆಂದರೆ ಈ ಕಡೆ ಈ ಬೆಪ್ತ ಕಡೆಯೂ ಅವನ ಸುದೈವಕ್ಕೆ ಬೆಂಕಿ ಬೀಳಲಿ, ಕಿರೀಟವಿಲ್ಲದ ರಾಜನಾಗಿದ್ದಾನೆ. ಬೇಕು 28 ನರಕಗಳ ದೊರೆಯಾದ ನನಗೆ ಈ ಬೆಪ್ತ ಕಡಿ ಬೋಳೇಶಂಕರ ಜೀರ್ಣವಾಗುತ್ತಿಲ್ಲವಲ್ಲ. ನನ್ನ ಹತ್ರ ಜಾಪಾಳ ಮಾತ್ರ ಇದೆ, ಬೇಕಾ? ಈ ಬೋಳೇಶಂಕರನನ್ನು ಹಾಳು ಮಾಡಲೇಬೇಕಲ್ಲ, ಏನು ಮಾಡಲಿ? ಬೊಬ್ಬೆ ಹೊಡಿ. ಹುಷಾರಾಗಿ ಮೈ ತುಂಬ ಕಣ್ಣಾಗಿ ವ್ಯವಹರಿಸಬೇಕಾದ ವ್ಯಕ್ತಿ ಈತ. ಹಿಂಗ್ ಬಾದಾರಿಗೆ ಬೆಪ್ತ ಕಡಿ ಅಣ್ಣಂದಿರಿಬ್ಬರಿಗೂ ದುರಾಸೆಯ ಕಾಯಿಲೆ ಹಚ್ಚಿ ಅವರು ಆತ್ಮನಾಶ ಮಾಡಿಕೊಳ್ಳೋ ಹಾಗೆ ಮಾಡಿದ್ದೇನೆ. ಹಿರಿಯವನು ಸರದಾರ ಸೋಮಣ್ಣ, ಕಿರೀಟಗಳನ್ನು ಕೂಡಿಡುವ ಹವ್ಯಾಸದವನು. ಆಗಲೇ ಅನೇಕ ರಾಜರನ್ನು ಸೋಲಿಸಿ ಅವರ ಕಿರೀಟಗಳನ್ನು ಸಂಗ್ರಹಿಸಿದರೂ ಅವನಿಗೆ ತೃಪ್ತಿ ಇಲ್ಲ. ನರಕದ ಆಣೆ ಮಾಡಿ ಹೇಳ್ತೇನೆ, ಅವನು ಇಂದ್ರನ ಕಿರೀಟ ಸಿಕ್ಕುವ ತನಕ ಸುಮ್ಮನಿರೋ ಪೈಕಿ ಅಲ್ಲ. ಅವನಾಗಲೇ ದೇವರ ಹಾಗೆ ನಿಲ್ಲುವುದಕ್ಕೆ ಕಲಿಯುತ್ತಿದ್ದ. ನಾನವನಿಗೆ ಬುದ್ಧಿ ಹೇಳಿ, ದೇವರ ಹಾಗಲ್ಲ ಸ್ವಾಮಿ, ದೇವರು ಹೆದರಿ ನಡುಗಬೇಕು ಅಂತ ಸೈತಾನ ಶೈಲಿಯನ್ನು ಅಭ್ಯಾಸ ಮಾಡಿ ಅಂದೆ. ಅದನ್ನೇ ಕಲಿತಿದ್ದಾನೆ. ಬರಲಿ ಅಯ್ಯ ಭಾಗವತರೇ, ಸರದಾರ ಸೋಮಣ್ಣನ ಕರೆಸಿ ಭಾಗವತ ತಾತಯ್ಯ ಹಾಡ್ತಾನೆ, ಸೋಮಣ್ಣ ಕುಣಿತ ಬರ್ತಾನೆ. ಈಗ ಸೋಮಣ್ಣನನ್ನು, ಸರದಾರ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣ ಇವರನ್ನು ಪುನಃ ತನ್ನ ಬುಟ್ಟಿಗೆ ಹಾಕುವುದರ ಮುಖೇನ ಬೋಳೇಶಂಕರನನ್ನು ಹೇಗಾದರೂ ತನ್ನ ಬುಟ್ಟಿಗೆ ಹಾಕ್ಕೊಳ್ಬೇಕು ಎಂಬುದಾಗಿ ಯೋಚಿಸಿ ಸೈತಾನ ಬಂದಿದ್ದಾನೆ. ಅದರ ಜೊತೆಗೆ ಭಾಗವತರಿಗೆ ಆ ವಿಷಯವನ್ನು ತಿಳಿಸ್ತಾನೆ. ಹಾಡಿನ ಮುಖೇನ ಸರದಾರ ಸೋಮಣ್ಣನನ್ನು ಕರೆಸಿ ಎಂಬುದಾಗಿ ಹೇಳ್ತಾನೆ. ಸೈತಾನ ಹೇಳ್ತಾನೆ ಭಾಗವತನಿಗೆ ಮೆಲ್ಲ, ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡಂತೆ ಅವನ ಕಣ್ಣಿಗೆ ನಾನೀಗ ಅವನ ಸೇನಾಪತಿಯಂತೆ ಕಾಣಬಲ್ಲೆ. ಸೋಮಣ್ಣನಿಗೆ ಹೇಳ್ತಾನೆ, ಸ್ವಾಮಿ. ಅಯ್ಯ ಸೇನಾಪತಿ, ನನ್ನ ಪರಾಕ್ರಮದಿಂದ ಆತಳ ವಿತಳ ಪಾತಾಳ ರಸಾತಳದ ಅನೇಕ ರಾಜರನ್ನು ಮಣ್ಣು ಮುಕ್ಕಿಸಿ ಅವರ ಕಿರೀಟಗಳನ್ನು ಕಸಿದುಕೊಂಡು ಸಾಮಂತರನ್ನಾಗಿ ಮಾಡಿದ್ದಾಗಿದೆ. ಇನ್ನೂ ಅನೇಕ ರಾಜರು ಕಿರೀಟಗಳನ್ನುಳ್ಳ ತಮ್ಮ ತಲೆಯನ್ನು ನನಗೆ ಬಾಗಿಸದೆ ಮಲೆತುಕೊಂಡು ಹಾಗೆ ಇದ್ದಾರೆ. ಅವರು ನನಗೆ ತಲೆಬಾಗುವಂತೆ ಮಾಡುವ ಉಪಾಯವೇನಾದರೂ ಇದ್ದರೆ ಹೇಳಯ್ಯ ಸೇನಾಪತಿ. ಪ್ರಭು, ಅನೇಕ ರಾಜರು ರತ್ನ ಖಚಿತವಾದ ಕಿರೀಟಗಳನ್ನು ಧರಿಸಿಕೊಂಡು ನಿಮ್ಮಿಂದ ಸ್ವತಂತ್ರರಾಗಿ ಬದುಕುತ್ತಿರುವುದು ನಿಜ. ನೀವು ಈ ತನಕ ಕ್ಷುದ್ರವೆಂದು ತಿಳಿದಿದ್ದ ನಿಮ್ಮ ಸೋದರ ಬೆಪ್ಪ ತಕ್ಕಡಿ ಬೋಳಶಂಕರ ಕೂಡ ರಾಜನಾಗಿದ್ದಾನೆ. ಹೀಗಿರುವಲ್ಲಿ ತಾವು ಇವರ ಮೇಲೆ ದಾಳಿ ಮಾಡಿ ಕಿರೀಟ ಕಸಿಯಬೇಕಾದರೆ ಸೊರಗಿರುವ ನಮ್ಮ ಸೈನ್ಯ 10 ಪಟ್ಟು ಹೆಚ್ಚಾಗಬೇಕು. ಪಿಶಾಚಿಗಳನ್ನು ನವೀಕರಿಸಬೇಕು. ಏಕಕಾಲಕ್ಕೆ 100 ಗುಂಡು ಹಾರಿಸಬಲ್ಲ ಬಂದೂಕುಗಳನ್ನು ಬರೀ ರಾಜಧಾನಿ ಮಾತ್ರವಲ್ಲ, ಇಡೀ ರಾಜ್ಯವನ್ನೇ ಮೇಲಿನಿಂದ ಸಿಡಿದು ಆರಕ್ಷಣ ಧ್ವಂಸ ಮಾಡಬಲ್ಲ ಬಾಂಬುಗಳನ್ನು, ಆಕಾಶದಲ್ಲಿದ್ದುಕೊಂಡು ಕಾವಲು ಕಾಯುವ ಸಿಡಿದಲೆಗಳನ್ನು ಮಾಡಬೇಕು. ಸರದಾರ ಹೇಳ್ತಾನೆ, 10 ಪಟ್ಟು ಸೈನ್ಯ ಎಲ್ಲಿಂದ ತರೋದು? ತಾವು ತಮ್ಮ ಸಾಹುಕಾರ ತಮ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಅನುಕೂಲ. ನಿಮಗೆ ಸೈನ್ಯ ಬೇಕು, ಅದನ್ನು ನಿಭಾಯಿಸಲು ತಮ್ಮನಿಂದ ಹಣವೂ ಬೇಕು. ಎರಡನ್ನು ಮಾಡಿಕೊಡೋನು ಬೋಳಶಂಕರ. ಒಳ್ಳೆ ಮಾತುಗಳಲ್ಲಿ ಮಾಡಿಕೊಟ್ಟರೆ ಸರಿ, ಇಲ್ಲದಿದ್ದರೆ ಅವನ ರಾಜ್ಯವನ್ನು ನಿಮ್ಮದಕ್ಕೆ ಸೇರಿಸಿಕೊಂಡರೆ ತಾನೇ ದಾರಿಗೆ ಬರುತ್ತಾನೆ. ನಿಜ, ಬೋಳೇಶಂಕರನ ದಡ್ಡತನವನ್ನು ಸೈನ್ಯವಾಗಿ ಮಾರ್ಪಡಿಸಬಹುದು. ಕೂಡಲೇ ನನ್ನ ಸಾಹುಕಾರ ತಮ್ಮನೊಂದಿಗೆ ಭೇಟಿ ಏರ್ಪಡಿಸು. ಆಗಲಿ ಪ್ರಭು, ಅಲ್ಲಿ ತನಕ ತಾವು ವಿಶ್ರಾಂತಿ ತಗೊಳ್ಳಿ. ಸರ್ದಾರ ಹೋಗ್ತಾನೆ. ಆಮೇಲೆ ಸೈತಾನ ಹೇಳ್ತಾನೆ ಮೆಲ್ಲ ಭಾಗವತರಲ್ಲಿ, ನೋಡಿದಿರಾ ಭಾಗವತರೇ, ನಿಮ್ಮ ಮಹಿಮೆ ಅಗಾಧವಾದದ್ದು ಸ್ವಾಮಿ. ಇನ್ನೊಬ್ಬನಿದ್ದಾನಲ್ಲ, ಅವನನ್ನು ಕರೆಯಿರಿ.
ಭಾಗವತ ತಾತಯ್ಯ ಹಾಡುವನು. ಸಾವುಕಾರ ಕಾಮಣ್ಣ ಈಗ ಬರ್ತಾನೆ. ಅಯ್ಯ ಮಂತ್ರಿ, ಭಾಗವತ ನಿಮ್ಮೆಲ್ಲ ಹೇಳ್ತಾನೆ, ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡ ಹಾಗೆ ಅವನಿಗೆ ನಾನೀಗ ಮಂತ್ರಿ ಹಾಗೆ ಕಾಣಿಸುತ್ತೇನೆ. ಗೊಂದಲ ಮಾಡಿಕೋಬೇಡಿ. ಕೋಡಂಗಿಯಾಗ, ನಮಗೆ ಕಾಣಿಸೋದಾದರೂ ನಿನ್ನ ನಿಜ ತಾನೇ ಪ್ರಭು? ಸಾವುಕಾರ ಹೇಳ್ತಾನೆ, ಅಯ್ಯ ಮಂತ್ರಿ, ನನ್ನ ತಮ್ಮ ಬೋಳೇಶಂಕರನು ರಾಜನಾಗಿ ಚರಿತ್ರೆಯ ಮುಖಕ್ಕೆ ಮಸಿ ಬೆಳೆದನಲ್ಲಯ್ಯ. ಅವನು ರಾಜನಾದಾಗಿನಿಂದ ನನ್ನ ರಾಜ್ಯದಲ್ಲಿಯ ದಡ್ಡರೆಲ್ಲ ಅವನ ರಾಜ್ಯಕ್ಕೆ ವಲಸೆ ಹೋಗುತ್ತಿದ್ದಾರೆ. ನನ್ನ ರಾಜ್ಯದಲ್ಲಿ ಎಲ್ಲಿ ನೋಡಿದಲ್ಲಿ ಖಾಲಿ ಮನೆಗಳೇ ಕಾಣುತ್ತಿವೆ. ಹಾಗೆಯೇ ಬೋಳಶಂಕರನ ರಾಜ್ಯದ ಬುದ್ಧಿಜೀವಿಗಳು ತಮ್ಮ ರಾಜ್ಯಕ್ಕೆ ವಲಸೆ ಬರುತ್ತಿದ್ದಾರಲ್ಲ ಪ್ರಭು? ಬುದ್ಧಿಜೀವಿಗಳಿದ್ದರೆಷ್ಟು ಬಿಟ್ಟರೆಷ್ಟು, ಅವರು ತೆರಿಗೆ ಕೊಡೋ ಜನಗಳಲ್ವಯ್ಯ. ತೆರಿಗೆ ಕೊಡೋ ದಡ್ಡರೆಲ್ಲ ವಲಸೆ ಹೋದರೆ ನಾನೆಷ್ಟು ದಿನ ರಾಜ್ಯಭಾರ ಮಾಡಲಾದೀತು? ಭಂಡಾರವಾಗಲೇ ಖಾಲಿಯಾಗಿದೆ. ತಾವು ಸರದಾರ ಸೋಮಣ್ಣನವರೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಒಳ್ಳೆಯದು. ಅವರ ಜೊತೆ ಹೋದರೆ ಇಲ್ಲ ಅನ್ನಲಾರ. ಅದೇ ಸೈ, ಕೂಡಲೇ ಸರದಾರ ಸೋಮಣ್ಣನ ಜೊತೆ ಭೇಟಿ ಏರ್ಪಡಿಸು. ಇಲ್ಲಿ ಸಾವುಕಾರಣ್ಣನನ್ನು ಮತ್ತು ಸರದಾರಣ್ಣ ಇವರಿಬ್ಬರನ್ನು ಕೂಡ ಸೈತಾನ ಭಾಗವತನ ಮುಖೇನ ಕರೆಸಿ ಅವರಿಗೆ ಮಂತ್ರಿ ಹಾಗೂ ಸೈನಿಕ ಕಾಣುವಂತಹ ರೀತಿಯಲ್ಲಿ ತನ್ನ ವೇಷವನ್ನು ಪಲ್ಲಟರಿಸ್ತಾನೆ. ಆದರೆ ಅವರಿಗೆ ಮಾತ್ರ ಹಾಗೆ ಕಾಣುವಂಥದ್ದು ಸರದಾರನಿಗೆ ಮತ್ತು ಸಾವುಕಾರಣ್ಣನಿಗೆ. ಭಾಗವತರಿಗೆ ಮಾತ್ರ ಇವನು ಮೊದಲು ಯಾವ ರೂಪದಲ್ಲಿ ಇರ್ತಾನೋ ಅದೇ ರೀತಿಯಾಗಿ ಕಾಣ್ತಾ ಇರ್ತದೆ. ಹೀಗೆ ಸರದಾರನಿಗೆ ಮತ್ತು ಸಾವುಕಾರಣ್ಣನಿಗೆ ಇಬ್ಬರಿಗೂ ಕೂಡ ಗೊತ್ತಾಗದಂಥ ರೀತಿಯಲ್ಲಿ ಸೈತಾನ ಅವರ ಮನವನ್ನು ಪ್ರವೇಶಿಸ್ತಾನೆ. ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇರ್ತಾರೆ. ಈ ಮೂಲಕ ಬೋಳೇಶಂಕರನನ್ನು ತನ್ನ ಬುಟ್ಟಿಗೆ ಹಾಕ್ಕೊಳ್ಬಹುದು ಎನ್ನುವುದನ್ನು ಯೋಚಿಸ್ತಾ ಇರ್ತಾನೆ ಸೈತಾನ. ಅದು ಮುಂದಕ್ಕೆ ಯಾವ ರೀತಿಯಾಗಿ ಬದಲಾಗ್ತಾ ಇರ್ತದೆ ಅನ್ನೋದನ್ನು ನೀವು ಗಮನಿಸಿಕೊಳ್ಳಿ ಮಕ್ಕಳೇ ಮುಂದಿನ ದೃಶ್ಯದಲ್ಲಿ. ಇವತ್ತಿಗೆ ನಾವು ಈ ತರಗತಿಯನ್ನು ಮುಕ್ತಾಯಗೊಳಿಸ್ತೇವೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮುಂದಿನ ದೃಶ್ಯದ ವಿಷಯವನ್ನು ತಿಳಿಸೋಣ. ಎಲ್ಲರಿಗೂ ವಂದನೆಗಳು.